श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गारीश्चिरं विजेतां भुवि न्यस्तात्मीयफलं वरप्रदगुणो वैराग्यभाग्योऽर्धो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्मयकोत्सवस्थितनियं श्रेयोनिधे श्रीनिधेः वन्दे साधुकटाक्षरेण निलयं श्रीकृष्णसिद्धेशिकं श्रीवासरङ्गपरकालमुनित्रयाप्तलक्ष्मात् परक्षणेति त्वैकाकृमान्तम् आचार्यभक्तिपरिपूतमर्घशीलं गोपालदेशमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारकृपात् श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदारिगुरुं भजे श्रीमान् वेङ्कटनाथार्य कवितार्कितकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः तरितराणि तनाय मेने अस्मद्गुरोर्भगवतोऽस्य देकसिन्धोः रामानुजस्य शरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्वगस्पर्शे नित्यकृष्णकृदाधरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं यौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसरतपरिचयादेशसंवर्धमानः नाभिनाळीकरिङ्गण्मधुकरपटले दत्तहस्तावलम्बः अस्माकं सम्पदोघानविरलतुलसीदाम सञ्जातभूमा कालिन्दी कान्तिहारी कलेतुपुषः कालिमा कैटभारेः ಸಂಸ್ಕೃತ ವ್ಯಾಖ್ಯಾನದಲ್ಲಿ ಹಿಂದಿನ ಶ್ಲೋಕ 166ನೇ ಶ್ಲೋಕವನ್ನ ಸೂಕ್ಷ್ಮವಾಗಿ ಸಂಗ್ರಹವಾಗಿ ನೋಡಿಬಿಟ್ಟು ಅದನ್ನ ಮುಂದಿನ ಶ್ಲೋಕ ಇದು ಹಿಂದೆ ಕನ್ನಡದ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ನೋಡಿದ್ವಿ. ಇದು ಸಾಮಾನ್ಯವಾಗಿ ಹೇಳುವಂತಹ ಒಂದು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ಹೇಳುವಂತಹ ಅನುಮಾನಕ್ಕೆ ನಾವು ಕೊಡುವ ಉತ್ತರ ಅನುಮಾನದಿಂದ ಈಶ್ವರನನ್ನ ಸಿದ್ಧಿಸೋದಿಲ್ಲ ಅಂತ ಹೇಳೋದು. ಇನ್ನು ಮುಂದೆ 2-3 ಶ್ಲೋಕಗಳಲ್ಲಿ ಅದರ ಪರೀಕ್ಷೆ ನಡೆಯುತ್ತೆ. ಆಮೇಲೆ ಪರಮಾತ್ಮನ ಅಭಿನ್ನ ನಿಮಿತ್ತೋಪಾದಾನದ ಕರ್ತೃತ್ವ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ. ಆ ವಿಷಯದಲ್ಲಿ ಬರುವ ಇತರ ಮತಗಳು ಅದನ್ನೆಲ್ಲ ಮುಂದೆ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಮೊದಲು ಪರಮಾತ್ಮನಿಗೆ ಶಾಸ್ತ್ರದಿಂದ ಸಿದ್ಧವಾದ ನಿಮಿತ್ತ ಉಪಾದಾನ ಕಾರಣತ್ವ ಎರಡೂ ಇದೆ ಅಂತ ಹೇಳೋದಕ್ಕೆ, ಅದನ್ನು ಸ್ಥಾಪನೆ ಮಾಡೋಕ್ಕೆ ಮೊದಲು ಅನುಮಾನದಿಂದ ಸಾಧಿಸಕ್ಕಾಗೋದಿಲ್ಲ ಅನ್ನೋದನ್ನ, ಅಂದರೆ ಅನುಮಾನವು ಸ್ವತಂತ್ರ ಪ್ರಮಾಣವಾಗೋದಿಲ್ಲ ಅನ್ನೋದು ಪ್ರಧಾನ. ಅನುಮಾನವು ಪ್ರಮಾಣವೇ, ಆದರೆ ಸ್ವತಂತ್ರವಾಗಿ ಅತೀಂದ್ರಿಯ ವಿಷಯಗಳನ್ನು ಸಾಧಿಸೋಕೆ ಪ್ರಮಾಣವಾಗುವುದಿಲ್ಲ ಅನ್ನೋದೇ ಇಲ್ಲಿ ನಮಗೆ ಮುಖ್ಯವಾದ ವಿಷಯ. ಇಲ್ಲಿ ಕಾರ್ಯಹೇತುಕ ಅನುಮಾನಂ ಅಪ್ರಯೋಜಕಂ ಅಂತ ಹೇಳೋದು. ಈ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಕಾರ್ಯಂ ಸ್ಯಾತ್ ಕರ್ತೃಭಾವೇಪಿ. ಕಾರ್ಯ ಅಂತ ಹೇಳಿದ್ರೆ ಜಗತ್ತೆಲ್ಲ ಜಗತ್ತೆಲ್ಲ ಕಾರ್ಯವಾದ್ದರಿಂದ ಒಬ್ಬ ಸಕರ್ತೃಕವಾಗಿರಬೇಕು. ಘಟಾಧಿಪತಿ ಅಂತ ಉದಾಹರಣೆ ಕೊಡೋದು. ಯಾವ್ಯಾವುದು ಕಾರ್ಯವೋ ಅದೆಲ್ಲ ಒಬ್ಬ ಕರ್ತ ಇರಬೇಕು ಅದಕ್ಕೆ. ಆದ್ದರಿಂದ ಘಟವನ್ನು ಮಾಡುವುದಕ್ಕೆ ಒಬ್ಬ ಕುಲಾಲ ಹೇಗಿರ್ತಾನೋ ಹಾಗೆ ಜಗತ್ತು ಕಾರ್ಯವಾದ್ದರಿಂದ ಈಶ್ವರ ಅನ್ನೋನು ಕರ್ತ ಸಿದ್ಧಿಸ್ತಾನೆ ಅಂತ ಸಾಮಾನ್ಯವಾದ ಅನುಮಾನ ಅವ್ರು ಹೇಳೋದು. ಅದರಲ್ಲಿಯೇ ಮೂಲವಾದ ವಿಷಯವನ್ನೇ ಇಲ್ಲಿ ನಾವು ವಿರೋಧವನ್ನು ನೋಡ್ತೀವಿ, ಹೇಳ್ತೀವಿ, ತೋರಿಸ್ತೀವಿ. ಅದರಲ್ಲಿ ಏನು ವಿರೋಧವಿದೆ? ಕಾರ್ಯ ಅನ್ನೋದಕ್ಕೆ ಕರ್ತನ ಅಪೇಕ್ಷೆಯೇ ಇಲ್ಲ, ಕರ್ತೃವಿನ ಅಪೇಕ್ಷೆಯೇ ಇಲ್ಲ ಅನ್ನೋದು ಇಲ್ಲಿ ನಾವು ಮಾಡುವ ಆಕ್ಷೇಪ. ಕಾರ್ಯಕ್ಕೆ ಕರ್ತ ಇರಲೇಬೇಕು ಅನ್ನೋ ನಿಯಮವಿಲ್ಲ ಅನ್ನೋದು ಇಲ್ಲಿ ನಾವು ಮಾಡ್ತಿರುವಂತಹ ಆಕ್ಷೇಪ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾರ್ಯಕಾರಣ ಭಾವದಲ್ಲಿ ಸಾಮಾನ್ಯ ವಿಶೇಷ ಮೊದಲಾದದ್ದು ಇದೆ ಇಲ್ಲಿ. ಅದಷ್ಟೇ ಅಲ್ಲದೆ ಅವರೇ ಕೆಲವು ವಿಷಯಗಳಲ್ಲಿ
ಸಮವಾಯಿ, ಅಸಮವಾಯಿ ಕಾರಣ, ನಿಮಿತ್ತ ಕಾರಣ ಅಂತ ಮೂರು ಕಾರಣಗಳನ್ನು ಒಪ್ಕೊಳ್ತಾರೆ ಎಲ್ಲದಕ್ಕೂ. ಸಮವಾಯಿ ಕಾರಣ ಅನ್ನೋದು ನಾವು ಹೇಳುವ ಉಪಾದಾನ ಕಾರಣದಂತೆ. ಕಾರ್ಯ ಮಿತ್ರ ಸಮವೇತಿ ತತ್ ಸಮವಾಯಿ ಕಾರಣಂ. ಮಣ್ಣು ಅಂತ ಹೇಳಿದ್ರೆ ಮಣ್ಣಿನಲ್ಲಿಯೇ ಘಟ ಉಂಟಾಗುತ್ತೆ. ಆದ್ದರಿಂದ ಮಣ್ಣು ಘಟಕ್ಕೆ ಸಮವಾಯಿ ಕಾರಣ ಅಂತ ಹೇಳ್ತಾರೆ. ಆದರೆ ಹತ್ತಿರ ಹೇಳುವಾಗ ಧ್ವಂಸ ಅನ್ನೋದು ಪ್ರಧ್ವಂಸಾಭಾವ ಅನ್ನೋದನ್ನು ಹೇಳ್ತಾರೆ. ಧ್ವಂಸ ಅನ್ನೋದಕ್ಕೆ ಬರೀ ನಿಮಿತ್ತ ಕಾರಣ ಮಾತ್ರ ಒಪ್ಕೊಂಡ್ರು. ಸಮವಾಯಿ ಕಾರಣ ಅಸಮವಾಯಿ ಕಾರಣವೆಲ್ಲ ಇಲ್ಲ, ಕೇವಲ ನಿಮಿತ್ತ ಕಾರಣದಿಂದ ಉಂಟಾಗುತ್ತೆ. ನಿಮಿತ್ತ ಏನು ಅಂದರೆ ಅವಧಿ ಅಂತ ಅರ್ಥ. ಅಂದರೆ ಘಟವು ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಘಟ ನಷ್ಟವಾದ ತಕ್ಷಣ ಧ್ವಂಸ ಉಂಟಾಗ್ಬಿಡುತ್ತೆ. ಅದಕ್ಕೆ ಬೇರೆ ಏನು ಮೆಟೀರಿಯಲ್ ಬೇಕಾಗಿಲ್ಲ ಘಟ ಧ್ವಂಸಕ್ಕೆ. ಘಟ ಇರುವಷ್ಟು ಕಾಲ ಇದ್ರೆ ಸರಿ, ಘಟ ಹೊಡೆದ್ರೆ ಮುಗೀತು, ಅದು ಧ್ವಂಸ ಉತ್ಪನ್ನವಾಯಿತು. ಧ್ವಂಸ ಅನ್ನೋದು ಒಂದು ಕಾರ್ಯ. ಆದ್ದರಿಂದ ಪ್ರಧ್ವಂಸ ಅಂತ ಹೇಳ್ತೀರಲ್ಲ, ಆ ಕಾರ್ಯಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಘಟದ ಅವಧಿಯೇ ಕಾರಣ ಅಂತ ಹೇಳಿದ್ರು. ಅವಧಿ ಅದುವೇ ಕಾರಣ ಆಗುತ್ತೆ ಅದಕ್ಕೆ ಅಂತ ಹೇಳಿದ್ರು. ಈ ರೀತಿ ನೀವು ಕಾರ್ಯಕಾರಣ ಭಾವದಲ್ಲಿ ಒಪ್ಕೊಳ್ಳೋದ್ರಿಂದ ಅದಕ್ಕೆ ಒಬ್ಬ ಕರ್ತ ಬೇಕಾಗಿಲ್ಲ, ಆ ಧ್ವಂಸಕ್ಕೆ ಒಬ್ಬ ಕರ್ತ ಇಲ್ಲ, ಸಮವಾಯ ಕಾರಣವಿಲ್ಲ, ಮೆಟೀರಿಯಲ್ ಕಾಸ್ ಇಲ್ಲ, ನಿಮಿತ್ತ ಒಂದೇ ಅಷ್ಟೇ ಅಂತ ಹೇಳಿದ್ರೆ ಘಟ ಒಡೆಯೋದಷ್ಟೇ. ಘಟದ ಅವಧಿ ಮುಗೀತು ಅಂದರೆ ಆ ಘಟದ ಧ್ವಂಸ ಉತ್ಪನ್ನವಾಗುತ್ತೆ. ಹೀಗೆ ನೀವು ಒಪ್ಕೊಂಡಿದ್ದೀರಲ್ಲ, ಈ ರೀತಿ ಜಗತ್ತಿಗೂ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದು ಕಷ್ಟ. ಅದನ್ನು ಇಲ್ಲಿ ಹೇಳ್ತಿದ್ದಾರೆ, ಕಾರ್ಯಂ ಸ್ಯಾತ್ ಕರ್ತೃಭಾವೇಪಿ. ಕರ್ತ ಇಲ್ಲದೆ ಹೋದ ಕಾರ್ಯ ಆಗಬೇಕು. ಯಾಕೆ ಅಂದರೆ ಅವಧಿಭಿಹಿ ಇತರೈಹಿ, ಅವಧಿ ಅದೃಷ್ಟ ಮೊದಲಾದ ಇದೆ ಅಂತ ಹೇಳಿ. ಇಲ್ಲೊಂದು ಕಾಲ ಪ್ರಶ್ನೆ ಮಾಡ್ಬೋದಾ? ಹೇಳಿ ಕೇಳಿ. ಇಲ್ಲೊಂದು ಸೆಂಟೆನ್ಸ್ ಇದೆಯಲ್ಲ, ಏವಂ ಸತ್ಯನಾದಿ ಸತ್ಯನಾದಿ ಸರ್ವಜ್ಞ ಅನಂಗೀಕಾರ. ಈ ಪದ ಸರಿಯಾಗಿದೆಯಾ? ಸತ್ಯನಾದಿ ಸರಿಯಾಗಿದೆ. ಏವಂ ಸತಿ ಅನಾದಿ ಸರ್ವಜ್ಞ ಅನಂಗೀಕಾರೆ. ಏವಂ ಸತಿನಾ? ಓಕೆ ಓಕೆ. ಏವಂ ಸತಿ ಅನಾದಿ ಸರ್ವಜ್ಞ ಅನಂಗೀಕಾರೆ ಕಾ ಹಾನಿ ಇತಿ ಪ್ರಶ್ನೆ. ಹಾನಿ ನಸ್ಯ ಪರಮಾತ್ಮ ಕಿಂತು ಅಸ್ಮಾಕಮೇವ ಅಂತ ಹೇಳಿದ್ರು. ಯಾಕೆ ಬರೀ ವಾದ ಮಾಡಿದ್ರೆ ಏನಾಗುತ್ತೆ? ಉಪನಿಷತ್ ಹೇಳುತ್ತೆ, ಬೃಹದಾರಣ್ಯಕ ಉಪನಿಷತ್ತಲ್ಲೂ ಒಂದು ವಾರ್ತೆ ಇದೆ, ಒಂದು ವಾಕ್ಯವಿದೆ. ಏನಂದರೆ ತರ್ಕದಿಂದ ಸ್ಥಾಪಿಸೋಕ್ಕಾಗೋದಿಲ್ಲ. ಸುಮ್ಮನೆ ನಾವು ಜೀವಾತ್ಮ ಸ್ವರೂಪ ಬ್ರಹ್ಮಸ್ವರೂಪ ತರ್ಕ ಮಾಡ್ತಾ ಹೋದರೆ ವಾಚೋ ವಿಕ್ಲಾಪನಂ ಹೀಯತೆ ಅಂತ ಹೇಳಿ ಬರೀ ವ್ಯರ್ಥ ಮಾಡ್ತಿದ್ದೀರಾ ವಾಕ್ಯಗಳಿಂದ ಅಷ್ಟೇ. ನೀವು ವಾಕ್ಯಗೆ ಅಲ್ಲಿ ಯಥೋ ವಾಚೋ ನಿವರ್ತಂತೆ ಹೇಳಿಲ್ವಾ? ಹಾಗೆ ಆದ್ದರಿಂದ ಆ ಥರ ಅದರ ಬಗ್ಗೆ ಹೇಳ್ತಿದ್ದಾರೆ ಹಿಂದಿನ ಶ್ಲೋಕದಲ್ಲಿ, ಅದು ಮುಂದೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಸಿದ್ಧಸ್ಯ ಈಶ್ವರಸ್ಯ ಸರ್ವಜ್ಞತ್ವೇಪಿ ನ ಜೀವ ವೈಲಕ್ಷಣ್ಯ ಸಿದ್ಧಿ ಇತಿ ಬಾಲಿಶಂ ವಚಃ. ಅಂದರೆ ಸರ್ವಜ್ಞನಾಗಿದ್ದರೂ ಕೂಡ ಪೂರ್ವ ಪಕ್ಷಿ ಹೇಳ್ತಾನೆ ಈಶ್ವರನು ಸರ್ವಜ್ಞ ಅಂತ ಸಿದ್ಧ ಆಗಿದ್ದರೂ ಕೂಡ ಜೀವನಿಗಿಂತ ವಿಲಕ್ಷಣ ಅಂತ ನೀವು ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಿರಲ್ಲ. ಹೇಗೆ ಹೇಳಕ್ಕೆ ಸಾಧ್ಯ? ಸರ್ವಜ್ಞ ಆಗಿದ್ದರೆ ಅವನು ಜೀವನಿಗಿಂತ ವಿಲಕ್ಷಣ ಆಗಬೇಕು. ಸರ್ವಜ್ಞತ್ವೇ ಸತಿ ಚೇತನತ್ವಂ ಇತ್ಯಾವಗಿಲ ತಸ್ಯ ಲಕ್ಷಣಂ. ಈಶ್ವರನಿಗೆ ಸರ್ವಜ್ಞನಾಗಿದ್ದರೂ ಚೇತನ ಅಂತಾನೆ ಹೇಳಿರೋದು. ಜೀವನಿಗಿಂತ ವಿಲಕ್ಷಣ ಅನ್ನೋದು ಸರ್ವಜ್ಞತ್ವದಿಂದಲೇ ಸಿದ್ಧಿಸುತ್ತೆ. ಸರ್ವಜ್ಞತ್ವೇ ಸಾಧಿಸೋಕ್ಕಾಗೋದಿಲ್ಲ ಅಂತ ಹಿಂದೆ ಹೇಳಿದ್ರು. ಅವರು ಹೇಳಿದ್ರು ಸಿದ್ಧೆ ಈ ಸರ್ವಜ್ಞತ್ವ ಅನ್ನೋದು ನಾವು ಒಪ್ಕೊಳ್ತೀವಿ, ಅವನು ಇಲ್ಲದೆ ಹೋದರೆ ಜಗತ್ತು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಸರ್ವಜ್ಞವಾದ್ದರಿಂದ ಜೀವನಿಗಿಂತ ವಿಲಕ್ಷಣನಾಗಿರಬೇಕು. ಯಾಕೆ ಅಂದರೆ ಸರ್ವಜ್ಞನಾಗಿದ್ದರೂ ಜೀವನಿಗಿಂತ ವಿಲಕ್ಷಣನಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಅಂತ ಹೇಳಿ. ಅಥವಾ ಸಿದ್ಧೇ ಕಸ್ಮಿಂಶ್ಚಿತ್ ಚೇತನೆ ಸರ್ವಜ್ಞೆ ತದುಕ್ತತ್ವೇನ ವೇದ ಪ್ರಾಮಾಣ್ಯ ಸಿದ್ಧ್ಯ ನ ತತ್ ಸಮಸ್ಯೆ ಅಭ್ಯಧಿಕಶ್ಯ ದೃಶ್ಯತೆ ಇತ್ಯಾದಿ ಶ್ರುತ್ಯೈವ ಇತರ ಸಮಸ್ತಾಂಶಾನಾಂ ಸಿದ್ಧಿರಿತಿ ಚೇತ್ ಏಮಪಿ ತದ ಅನುಮಾನಮೇವ ಅಪ್ರಯೋಜಕಂ. ಅದು ಕೂಡ ಅಪ್ರಯೋಜಕ. ನೀವು ಮಾಡೋ ಈ ಅನುಮಾನಗಳೆಲ್ಲ ಏನು ಪ್ರಯೋಜಕವಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಚೇತನ ನಿಮಗೆ ಸಿದ್ಧಿಸ್ತಾನೆ ಅಷ್ಟೇ, ಇನ್ನೊಬ್ಬ ಚೇತನ ಸಿಗ್ತಾನೆ. ಸಿದ್ಧೇ ಕಸ್ಮಿಂಶ್ಚಿತ್ ಚೇತನೆ, ಯಾರೋ ಒಬ್ಬ ಚೇತನನೇ ನಿಮಗೆ ಸಿದ್ಧಿಸೋದು. ಸರ್ವಜ್ಞ ಅಂತ ಹೇಳಿದ್ರೆ ಆ ಸರ್ವಜ್ಞನಿಂದಲೇ ಅವನು ಒಬ್ಬ ಚೇತನನಂತೆಯೇ ಅವನಿಂದಲೇ ವೇದ ಪ್ರಾಮಾಣ್ಯ ಸಿದ್ಧಿ. ಅವನು ಹೇಳಿರೋದ್ರಿಂದಲೇ ವೇದಕ್ಕೆ ಪ್ರಾಮಾಣ್ಯ ಅಂತ ಹೇಳಿದ್ರಲ್ಲ, ಆವಾಗಿದ್ದಲೇ ಎಲ್ಲವೂ ಸಿದ್ಧಿಸುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಪರಸ್ಪರ ಮ್ಯೂಚುವಲ್ ಡಿಪೆಂಡೆನ್ಸ್ ಅಂತ, ಅನ್ಯೋನ್ಯ ಆಶ್ರಯ ದೋಷ ಬರುತ್ತೆ ಅದರಲ್ಲಿ. ಮೊದಲು ಸರ್ವಜ್ಞತ್ವವೇ ಸಿದ್ಧಿಸಿಲ್ಲ. ಸರ್ವಜ್ಞತ್ವ ಅಂತ ಒಬ್ಬ ಸಿದ್ಧಿಸಿದ್ರೆ ಅವನಿಂದ ಹೇಳಿದ ವೇದಕ್ಕೆ ಪ್ರಾಮಾಣ್ಯ, ವೇದದಲ್ಲಿ ಹೇಳಿದ
ಇತರ ಅಂಶಗಳು ವೇದ ಪ್ರಾಮಾಣ್ಯ ಸಿದ್ಧಿಸಿರೋದ್ರಿಂದ ವೇದದಲ್ಲಿ ಹೇಳಿರುವ ಎಲ್ಲ ಅಂಶಗಳು ಈಶ್ವರನ ಬಗ್ಗೆ ಅದು ಸತ್ಯ. ವೇದ ಹೇಳುತ್ತೆ ಈಶ್ವರನಿಗೆ ನಿತ್ಯವಾದ ಜ್ಞಾನವಿದೆ ಅಂತ. ಆದ್ದರಿಂದ ಈಶ್ವರನಿಗೆ ಜ್ಞಾನ ನಿತ್ಯ ಅನ್ನೋದನ್ನು ವೇದದಿಂದ ನಾವು ಒಪ್ಕೊಳ್ತೀವಿ. ಈ ರೀತಿ ಪರಸ್ಪರ ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಇದರಿಂದ ಅದು, ಅದರಿಂದ ಇದು ಅಂತ ಹೇಳಿದ್ರೆ ಅನ್ಯೋನ್ಯಾಶ್ರಯ ಅಂತ ದೋಷ, ಅದು ಹಾಗೆ ಬರುತ್ತೆ. ಅದಕ್ಕೆ ಮೇಲೆ ಈಗ ಹೇಳ್ತೀವಿ ನಾವು, ಕಾರ್ಯ ಅನ್ನೋದು ಕರ್ತಾನೇ ಬೇಕಾಗಿಲ್ಲ ಕಾರ್ಯಕ್ಕೆ ನಿಮಗೆ ಅಂತ ಹೇಳಿ. ಕರ್ತ ಇಲ್ಲದೆ ಹೋದ್ರೂ ಕಾರ್ಯ ಆಗಬಹುದು. ಕರ್ತೃಭಾವೇಪಿ ಕರ್ತುಃ ಅಸತ್ವೇಪಿ ಕಾರ್ಯಂ ಸ್ಯಾತ್. ಅಂದರೆ ಕಾರಣಾಭಾವಾತ್ ಕಾರ್ಯಾಭಾವ ಅವಶ್ಯಕ ಕಿಲ. ಅವ್ರು ಹೇಳ್ತಾರೆ ಇಲ್ಲ, ಕಾರಣವಿಲ್ಲದೆ ಹೋದರೆ ಕಾರ್ಯ ಇರೋದಿಲ್ವಲ್ಲ. ಇದು ಕಾರಣಾಭಾವೇ ಕಾರ್ಯಾಭಾವ. ಕಾರ್ಯ ಇದ್ದರೆ ಕಾರಣ ಇರಲೇಬೇಕು, ಕಾರಣ ಇಲ್ಲದೆ ಹೋದರೆ ಕಾರ್ಯ ಇರಕ್ಕಾಗೋದಿಲ್ಲ. ಇದೆಲ್ಲ ಅನ್ವಯ ವ್ಯತಿರೇಕ ಅನ್ನೋದು ಎಲ್ಲರೂ ಒಪ್ಕೊಳ್ಳೋ ವಿಷಯ. ಆದ್ದರಿಂದ ಕರ್ತೃ ವ್ಯತಿರಿಕ್ತೈ ಅವಧಿಭಿ ಕಾರಣ ಅನ್ನೋದು ಕಾರ್ಯ ಅನ್ನೋದು ಸಾಮಾನ್ಯ ವಚನಗಳು. ಇಲ್ಲಿ ವಿಶೇಷವಾಗಿ ಈ ಶ್ಲೋಕದಲ್ಲಿ ಹೇಳ್ತಿರೋದು, ಈ ಶ್ಲೋಕದ ಮುಖ್ಯವಾದ ಭಾಗ ಎರಡನೆಯ ಕಡೆಯಲ್ಲಿ ಬರುತ್ತೆ. ತದ್ವಿಶೇಷೇ ವಿಶೇಷ, ಇದೇ ಇಲ್ಲಿ ಪ್ರಧಾನವಾದ ಭಾಗ. ಯಾಕೆ ಅಂದರೆ ಅನುಮಾನಗಳಲ್ಲಿ ಹೇಳುವಾಗ ಕಾರ್ಯಕಾರಣ ಭಾವಗಳಲ್ಲಿ ಸಾಮಾನ್ಯ ಶಬ್ದಗಳು ವಿಶೇಷ ಶಬ್ದಗಳು ಅಂತ ಇರುತ್ತೆ. ಕಾರ್ಯ ಅನ್ನೋದು ಸಾಮಾನ್ಯ ಶಬ್ದ, ಕಾರಣ ಅನ್ನೋದು ಸಾಮಾನ್ಯ ಶಬ್ದ. ಕಾರಣವಿಲ್ಲದೆ ಕಾರ್ಯ ಆಗೋಕ್ಕೆ ಸಾಧ್ಯವಿಲ್ಲ. ಒಂದು ಪದಾರ್ಥ ಇರಬೇಕಾದ್ರೂ ಒಂದು ಕಾರಣ ಇರಬೇಕು ಅಂತ ಹೇಳ್ಬೋದೇ ಹೊರತು ಮಣ್ಣಿಲ್ಲದೆ ಹೋದರೆ ಕಾರ್ಯ ಆಗೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಮಣ್ಣು ಒಂದು ವಿಶೇಷವಾದ ಕಾರಣ. ಆ ವಿಶೇಷವಾದ ಕಾರಣದಿಂದ ಒಂದು ಯಾವ ವಿಶೇಷವಾದ ಕಾರ್ಯ ಆಗೋದಿಲ್ವೋ ಅದು ಆಗೋದಿಲ್ಲ ಅಂತ ಹೇಳ್ಬೋದೇ ಹೊರತು ಕಾರ್ಯವೇ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಮಣ್ಣಿಲ್ಲದೆ ಹೋದರೆ ಕಾರ್ಯ ಆಗೋದಿಲ್ಲ ಅನ್ನೋದು ಕಾರ್ಯ ಸಾಮಾನ್ಯ ಜನರಲ್ ಟರ್ಮು, ಸ್ಪೆಸಿಫಿಕ್ ಅಲ್ಲ. ಮಣ್ಣಿಲ್ಲದೆ ಹೋದರೆ ಘಟ ಆಗೋದಿಲ್ಲ ಅಂತ ಹೇಳಿ, ಅದು ವಿಶೇಷವಾದ ಕಾರ್ಯ. ಮಣ್ಣಿಲ್ಲದೆ ಹೋದರೆ ಕಾರ್ಯ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಮಣ್ಣು ಅನ್ನೋದು ವಿಶೇಷವಾದ ಕಾರಣ. ಕಾರಣ ಅನ್ನೋದು ಜನರಲ್, ಎನಿ ಕಾಸ್, ಯಾವುದೇ ಕಾರಣ ಆಗಿರಬಹುದು. ಇಲ್ಲ, ಕಾರಣ ಕಾರ್ಯ ಭಾವ ಅನುಮಾನ ಹೇಳುವಾಗ ಸಾಮಾನ್ಯ ಶಬ್ದಗಳೊಡನೆ ಸಾಮಾನ್ಯ ಶಬ್ದಗಳನ್ನು ಅನ್ವಯಿಸಬಹುದೇ ಹೊರತು ಸಾಮಾನ್ಯವನ್ನು ವಿಶೇಷವನ್ನು ನೀವು ಸೇರಿಸೋಕ್ಕಾಗೋದಿಲ್ಲ. ಸೇರಿಸಿದ್ರೆ ಕಷ್ಟ ಆಗುತ್ತೆ. ಆವಾಗ ಕಾರಣ ಇಲ್ಲದೆ ಹೋದರೆ ಪುಸ್ತಕ ಉಂಟಾಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಶೇಷ ಉಂಟಾಗೋಕ್ಕೆ ಸಾಮಾನ್ಯ ವಿಶೇಷವನ್ನು ಸೇರಿಸಿದಾಗ ಆಗುತ್ತೆ ಅದು. ಆದ್ದರಿಂದ ಅದಕ್ಕೆ ಬೇಕಾದ ಕಾರಣ ಇಲ್ಲದೆ ಹೋದರೆ ಇದಾಗೋದಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಪೇಪರ್ ಇಲ್ಲದೆ ಹೋದರೆ ಪುಸ್ತಕ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದೇ ಹೊರತು ಕಾರಣವೇ ಇಲ್ಲದೆ ಹೋದರೆ ಪುಸ್ತಕ ಮಾಡೋಕ್ಕಾಗಲ್ಲ ಅನ್ನೋದು ಅದು ಅನುಮಾನದಲ್ಲಿ ತಪ್ಪಾಗುತ್ತೆ. ಸಾಮಾನ್ಯ ವಿಶೇಷ ಎಲ್ಲ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಕರ್ತ ಅಂತ ಹೇಳೋನು ಕೂಡ ವಿಶೇಷವಾದ ಕಾರಣ. ವಿಶೇಷವಾದ ಕಾರಣಗಳಲ್ಲಿ ಕರ್ತಾನೂ ಒಬ್ಬ ಆಗಿದ್ದಾನೆ. ಆದ್ದರಿಂದ ಕರ್ತ ಇಲ್ಲದೆ ಹೋದರೆ ಕಾರ್ಯ ಆಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಕಾರಣ ಇಲ್ಲದೆ ಹೋದರೆ ಕಾರ್ಯ ಆಗೋಕ್ಕಲ್ಲ ಅಂತ ಹೇಳಿ, ಕರ್ತ ಇಲ್ಲದೆ ಆಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನೋದೇ ಇಲ್ಲಿ ಆಕ್ಷೇಪ ಈ ಶ್ಲೋಕದಲ್ಲಿ. ಅದಕ್ಕೆ ಮೊದಲು ಹೇಳ್ತಾರೆ ಕರ್ತೃ ಇಲ್ಲದೆ ಹೋದರೂ ಕೂಡ ಕಾರ್ಯ ಆಗೋಕ್ಕೆ ಸಾಧ್ಯ ಅಂತ ಹೇಳಿ, ಅದಕ್ಕೆ ಅವರ ಧ್ವಂಸವನ್ನು ಉದಾಹರಣೆ ಕೊಡ್ತಾರೆ. ಮತ್ತು ಅವಧಿ ಅನ್ನೋದು ಅದುವೇ ಧ್ವಂಸಕ್ಕೆ ಹೇಳ್ತಾರೆ. ಅವಧಿಭಿಹಿ ಕಾರಣೈ ಅಂದರೆ ಕಾದಾಚಿತ್ಕಸ್ಯ ಕಾಲಾವಧಿ ನಿಯತಿಕರಂ ಪೂರ್ವಸತ್ ಕಾರಣಂ ಸ್ಯಾತ್. ಹಿಂದೆ ಬಂತು ಈ ಶ್ಲೋಕ. ಯಾವುದೋ ಒಂದು ಅವಧಿ ಅಷ್ಟೇನೆ, ಇದು ಬೌದ್ಧರು ಹೇಳುವಂಥದ್ದು. ಹಿಂದಿನ ಅವಧಿಯೇ ಕಾರಣ ಆಗುತ್ತೆ ಅವರಿಗೆ ಅಷ್ಟೇ. ಒಂದು ಕ್ಷಣ ಇತ್ತು, ಆ ಕ್ಷಣ ಹೋಯಿತು ಅಂದರೆ ಮುಂದಿನ ಕ್ಷಣ ಬರುತ್ತೆ, ಆ ಕ್ಷಣ ಹೋದರೆ ಮುಂದಿನ ಕ್ಷಣ ಬರುತ್ತೆ ಅಷ್ಟೇ. ಆ ಕ್ಷಣ ಒಂದು ಕ್ಷಣ ಇರುತ್ತೆ, ಅದು ಹೋದರೆ ಮುಂದಿನ ಕ್ಷಣ ಬರುತ್ತೆ. ಅದುವೇ ಕಾರಣ, ಅದಕ್ಕೆ ಬೇರೆ ಕಾರಣವೇ ಇಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಆ ರೀತಿ ಅದರ ಅವಧಿಯೇ ಕಾರಣವಾಗಬಹುದು. ಯಾಕೆಂದರೆ ಧ್ವಂಸದ ವಿಷಯದಲ್ಲಿ ಹೀಗೆ ಒಪ್ಕೊಂಡಿದ್ದಾರೆ. ಕಾರ್ಯವು ಹಾಗೆ ಆಗತ್ತೆ. ನಾನು ತರ್ಹಿ ಕರ್ತಾ ಕಾರಣಮೇವ ನ ಸ್ಯಾತ್ ಯತ್ ಸತ್ವೇ ಯತ್ ಸತ್ವಂ ಯದಭಾವೇ ಯದಭಾವಃ ಇತಿ ಅನ್ವಯ ವ್ಯತಿರೇಕ ಸಹಚಾರವು ಹಿ ಕಾರಣತಾಗ್ರಾಹಕ ಪ್ರಮಾಣ. ಇದು ಎಲ್ಲರೂ ಒಪ್ಕೊಳ್ಳೋದು. ಯಾವುದಿದ್ದರೆ ಯಾವುದಿರುತ್ತೋ, ಯಾವುದಿಲ್ಲದೆ ಹೋದರೆ ಯಾವುದಿಲ್ಲವೋ ಅದು ಕಾರ್ಯ. ಇದು ಅನ್ವಯ ವ್ಯತಿರೇಕ ಅಂತ ಅರ್ಥ. ಯತ್ ಸತ್ವೇ ಯತ್ ಸತ್ವಂ ಒಂದು ಅನ್ವಯ ವ್ಯಾಪ್ತಿ. ಯಾವುದಿದ್ದರೆ ಯಾವುದು ಇರಬೇಕು ಅಂತ ಹೇಳಿಬಿಟ್ಟು, ಕಾರ್ಯ ಇದ್ದರೆ ಕಾರಣ ಇರಲೇಬೇಕು ಅನ್ನೋದು ಯತ್ ಸತ್ವೇ ಯತ್ ಸತ್ವಂ. ಕಾರಣ ಇಲ್ಲದೆ ಹೋದರೆ ಕಾರ್ಯ ಇರಕ್ಕಾಗೋದಿಲ್ಲ. ಕಾರಣಾಭಾವೇ ಕಾರ್ಯಾಭಾವ, ಕಾರ್ಯಸತ್ವೇ ಕಾರಣಸತ್ವಂ. ಇದು ಅನ್ವಯ ವ್ಯತಿರೇಕಗಳಲ್ಲಿ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಒಪ್ಕೊಳ್ಳೋ ವಿಷಯ.
ಇದರಲ್ಲಿ ಏನು ಪ್ರಶ್ನೆಯೇ ಇಲ್ಲ. ಅದರಲ್ಲಿ ಯದಾಭಾವೇಪಿ ಯದ್ಭವತಿ ತತ್ ಕಾರಣವೇವ ನ ಸ್ಯಾತ್. ಯಾವುದು ಇಲ್ಲದೆ ಹೋದರೂ ಯಾವುದಾದ್ರೂ ಉಂಟಾದರೆ ಅದು ಕಾರಣವೇ ಆಗೋದಿಲ್ಲ ಆವಾಗ. ಏವಂಚ ಜಗತ್ಕಾರಣತ್ವ ಬ್ರಹ್ಮಲಕ್ಷಣಮೇವ ನ ಸ್ಯಾತ್. ಅವ್ರು ಹೇಳ್ತಾರೆ ಜಗತ್ಕಾರಣತ್ವ ಹೇಳೋಕ್ಕಾಗೋದಿಲ್ಲ ಬ್ರಹ್ಮಲಕ್ಷಣಕ್ಕೆ ಅಂತ ಹೇಳಿ. ಅದಕ್ಕೆ ನಾವು ಹೇಳ್ತೀವಿ ನವಯಂ ಈಶ್ವರಸ್ಯ ಜಗತ್ಕಾರಣತ್ವಮೇವ ನಿಷೇಧಾಮಹ. ಜಗತ್ಕಾರಣತ್ವವನ್ನು ನಿಷೇಧಿಸಿಲ್ಲ, ಪರಂತು ತತ್ರ ಕಿಂ ಪ್ರಮಾಣಂ ಇತಿ ಪೃಚ್ಛಾಮಹ. ಜಗತ್ಕಾರಣತ್ವ ಅನ್ನೋಕ್ಕೆ ಏನು ಪ್ರಮಾಣ? ಶ್ರುತಿ ಪ್ರಮಾಣವೇ, ಅನುಮಾನ ಪ್ರಮಾಣವೇ, ಪ್ರತ್ಯಕ್ಷ ಪ್ರಮಾಣವೇ? ಯಾವ ಪ್ರಮಾಣದಿಂದ ತಿಳಿದು ಬರುತ್ತೆ ನಿಮಗೆ? ಯಾಕೆ ಅಂದರೆ ಪ್ರಮಾಣದಿಂದಲೇ ಪ್ರಮೇಯವನ್ನು ತಿಳಿಯಕ್ಕೆ ಸಾಧ್ಯ. ಮಾನಾಧೀನ ಹಿ ಮೇಯ ಸಿದ್ಧಿ ಅನ್ನೋದು ಪ್ರಸಿದ್ಧವಾದದ್ದು. ಮಾನಾಧೀನ ಮೇಯ ಸಿದ್ಧಿ. ಮಾನ ಅಂದರೆ ಪ್ರಮಾಣ, ಪ್ರಮಾಣದ ಅಧೀನಕ್ಕೆ ಪ್ರಮೇಯದ ಸಿದ್ಧಿ. ಪ್ರಮಾಣದಿಂದಲೇ ಪ್ರಮೇಯವು ಸಿದ್ಧಿಸಕ್ಕೆ ಸಾಧ್ಯ. ಯಾವುದೋ ಒಂದು ಪ್ರಮಾಣ ಇರಬೇಕು. ಆ ಪ್ರಮಾಣದ ಮೂಲಕವೇ ಅದು ಸರಿಯಾದ ಜ್ಞಾನ ಉಂಟು ಮಾಡೋಕ್ಕೆ ಸಾಧನ. ಅದು ಪ್ರಮಾಣ ಅಂತ ಹೇಳೋದು. ಅದು ಒಂದು ವಿಷಯದಲ್ಲಿ ನಮಗೆ ಸರಿಯಾದ ಜ್ಞಾನವನ್ನು ಉಂಟು ಮಾಡುತ್ತೆ. ಅದಕ್ಕೆ ಪ್ರಮಾ ಅಂತ ಹೆಸರು. ಪ್ರಮೇಯ ಅನ್ನೋದು ಆಬ್ಜೆಕ್ಟ್ ಆಫ್ ನಾಲೆಡ್ಜ್, ಪ್ರಮಾ ಅನ್ನೋದು ನಾಲೆಡ್ಜ್, ಪ್ರಮಾಣ ಅನ್ನೋದು ಮೀನ್ಸ್ ಆಫ್ ನಾಲೆಡ್ಜ್. ಆದ್ದರಿಂದ ಈ ಪ್ರಮಾಣವನ್ನು ಇಟ್ಟುಕೊಂಡು ಒಂದು ಪ್ರಮೇಯದ ವಿಷಯದಲ್ಲಿ ನಮಗೆ ಪ್ರಮೇಯ ಅನ್ನೋದು ಉಂಟಾಗುತ್ತೆ, ಸರಿಯಾದ ಜ್ಞಾನ ಉಂಟಾಗುತ್ತೆ. ಯಾವುದು ಪ್ರಮಾಣ ಅನ್ನೋದೇ ಮುಖ್ಯವಾದ ವಿಷಯ ಇಲ್ಲಿ. ಬ್ರಹ್ಮನ ಅಸ್ತಿತ್ವಕ್ಕೆ, ಬ್ರಹ್ಮ ಜಗತ್ಕಾರಣ ಅಂತ ಹೇಳಕ್ಕೆ ಮುಖ್ಯ ಪ್ರಮಾಣ ಯಾವುದು? ಮಾನಾನಿ ತ್ರೀಣಿ ಪ್ರತ್ಯಕ್ಷಾನುಮಾನಂ ಶಬ್ದಶ್ಚ. ಮೂರು ಪ್ರಮಾಣಗಳು. ನೈವೇಹ ಕಿಂಚನಾಗ್ರ ಆಸೀತ್ ಇತಿ ಶ್ರುತ್ಯ ಸೃಷ್ಟೇ ಪೂರ್ವಂ ಬ್ರಹ್ಮ ವ್ಯತಿರಿಕ್ತಸ್ಯ ಕಸ್ಯಾಪಿ ಅಭಾವಾತ್ ಕಸ್ಯಾಪಿ ಪ್ರತ್ಯಕ್ಷೇಣ ಜಗತ್ಕಾರಣ ವಸ್ತು ನಿರ್ಣಯ ಸಂಭವ. ನೈವೇಹ ಕಿಂಚನ ಅಗ್ರ ಆಸೀತ್ ಅಂತ ಶ್ರುತಿ ಹೇಳುತ್ತೆ. ಮೊದಲು ಯಾರೂ ಇರಲೇ ಇಲ್ಲ. ಪ್ರಮಾಣ ಬ್ರಹ್ಮನಿಗಿಂತ ಮೊದಲು ಯಾರೂ ಇರಲಿಲ್ಲ. ಬ್ರಹ್ಮವಾ ಇದಮಗ್ರ ಆಸೀತ್ ಅಂತ ಹೇಳಿದ್ರಿಂದ ಬ್ರಹ್ಮಕ್ಕಿಂತ ಬೇರೆ ಯಾವುದೂ ಇರಲಿಲ್ವಲ್ಲ ಮೊದಲು. ಯಾರಾದರೂ ಇದ್ದಿದ್ರೆ ಪ್ರತ್ಯಕ್ಷವಾಗಿ ನೋಡಿ ಹೇಳ್ಬೋದಾಗಿತ್ತು ಬ್ರಹ್ಮ ಕಾರಣನೋ ಇಲ್ಲವೋ ಅಂತ. ಯಾರೂ ಇರಲೇ ಇಲ್ವಲ್ಲ. ಪ್ರತ್ಯಕ್ಷೇಣ ಕಸ್ಯಾಪಿ ಕಸ್ಯಾಪಿ ಅಭಾವಾತ್ ಬ್ರಹ್ಮ ವ್ಯತಿರಿಕ್ತಸ್ಯ ಕಸ್ಯಾಪಿ ಅಭಾವಾತ್ ಕಸ್ಯಾಪಿ ಪ್ರತ್ಯಕ್ಷೇಣ ನ ಜಗತ್ಕಾರಣ ವಸ್ತು ನಿರ್ಣಯ ಸಂಭವ. ಪ್ರತ್ಯಕ್ಷ ಹೋಯ್ತಲ್ಲಿಗೆ. ಪ್ರತ್ಯಕ್ಷ ಪ್ರಮಾಣ ಆಗೋದಿಲ್ಲ ಜಗತ್ಕಾರಣತ್ವ ನಿಶ್ಚಯ ಮಾಡೋಕ್ಕೆ. ಅತಃ ಪ್ರತ್ಯಕ್ಷೇಣ ಜಗತ್ಕಾರಣ ಜ್ಞಾನಂ ಕಸ್ಯಾಪಿ ನ ಸಂಭವಿ. ಪ್ರತ್ಯಕ್ಷ ಪ್ರಮಾಣ ಆಗೋದಿಲ್ಲ ಜಗತ್ಕಾರಣತ್ವಕ್ಕೆ. ಅನುಮಾನವೂಪಿನ ಸಮರ್ಥಂ ತತ್ರ ಇತಿ ಪ್ರದರ್ಶ್ಯತೆ. ಅತ್ರ ಅನುಮಾನವೂ ಸಾಧ್ಯವಿಲ್ಲ ಅನ್ನೋದನ್ನು ಇವಾಗ ತೋರಿಸ್ತೀವಿ ಎಂದು. ಏವಂಚ ಉಭಯೋರಪಿ ಅಭಾವೇ ಶ್ರುತ್ಯೈವ ತತ್ ಸಿದ್ಧಂ ವದಾಮಹ ವಯಂ. ಎರಡೂ ಇಲ್ಲದೆ ಇರೋದಿಲ್ಲ, ಶ್ರುತಿಯ ಕಾರಣ ಅಂತ ನಾವು ಒಪ್ಕೊಳ್ತೀವಿ. ಆಗ ನಾವು ಹೇಳಿದ್ದೀವಲ್ಲಪ್ಪ ಅನುಮಾನ, ಅದನ್ನು ಯಾಕೆ ನೀವು ಒಪ್ಕೊಳ್ಳಿಲ್ಲ ಅಂತ ನೈಯಾಯಿಕರು ಕೇಳ್ತಾರೆ. ಉಕ್ತಂ ಕಿಲ ಅನುಮಾನಂ. ಹೇಳಿದ್ದೀವಲ್ಲ ನಾವು ಅನುಮಾನದಿಂದ ಜಗತ್ ಕಾರ್ಯವಾದ್ದರಿಂದ ಸಕರ್ತೃಕ ಕರ್ತ ಇರಲೇಬೇಕು ಅಂತ ನಾವು ಅನುಮಾನದಿಂದ ಸಾರಿಸಬಹುದು ಅಂತ ಹೇಳಿದ್ವಲ್ಲ. ಅಪ್ರಯೋಜಕಂ ತತ್. ಅದೇನು ಪ್ರಯೋಜಕವಲ್ಲ, ಅದರಿಂದ ಏನು ಪ್ರಯೋಜನವಿಲ್ಲ. ಯದ್ಯಪಿ ಕಾರ್ಯಂ ಸ್ಯಾತ್ ತಥಾಪಿ ಕರ್ತೃ ನ ಸ್ಯಾತ್. ನಾವು ಹೇಳ್ತೀವಿ ಕಾರ್ಯ ಇರಲಿ ಕರ್ತ ಇಲ್ಲದೆ ಇರಲಿ, ಹಾಗೆ ಹೇಳ್ತೀವಿ ನಾವು. ಅದಕ್ಕೆ ಅವ್ರು ಹೇಳಿದ್ರು ತರ್ಹಿ ಕುಲಾಲಂ ವಿನಾಪಿ ಘಟ ಸ್ಯಾತ್. ಕುಂಬಾರ ಇಲ್ಲದೇನೆ ಘಟ ಆಗಬೇಕಾಗುತ್ತೆ ಆವಾಗ. ನೀವು ಹೇಳಿದ್ರೆ ಯತ್ರ ಅವಶ್ಯಕತಾ ದೃಶ್ಯತೆ ತತ್ರ ಅಸ್ತು ತಥಾ ಹೇಳಿ. ಎಲ್ಲೆಲ್ಲಿ ಕಂಡು ಬರುತ್ತೋ ಆ ರೀತಿ ಅಲ್ಲೆಲ್ಲ ಇರಲಿ. ಕೆಲವು ಕಡೆ ಇಲ್ಲದೆ ಇರೋ ಕಡೆನೂ ಇರೋದಿಯಲ್ಲ. ಕೆಲವು ಕಡೆ ಯತ್ರ ಕರ್ತ ನ ದೃಶ್ಯತೆ ತತ್ರ ತದಂತರಾಪಿ ಕಾರ್ಯಂ ಸ್ಯಾತ್. ಕೆಲವು ಕಡೆ ಕರ್ತ ಇಲ್ಲದೇನೆ ಕಾರ್ಯ ಆಗೋದು ನಡೆಯುತ್ತಲ್ಲ, ಕಂಡು ಬರುತ್ತಲ್ಲ. ನಹಿ ಸರ್ವತ್ರ ಸರ್ವಕಾರಕ ಅಪೇಕ್ಷಾ. ಎಲ್ಲ ಕಾರ್ಯಗಳು ಎಲ್ಲಕ್ಕೂ ಅಪೇಕ್ಷೆ ಇಲ್ವಲ್ಲ. ಅಕರ್ಮಕ ಧಾತುನ ಕರ್ಮ ಅನಪೇಕ್ಷ ದರ್ಶನಾತ್ ಅನಪೇಕ್ಷಾ ದರ್ಶನಾತ್. ಧಾತುಗಳಲ್ಲಿಯೂ ಹಾಗೆ ಬರುತ್ತೆ. ಅಕರ್ಮಕ ಧಾತುಗಳು ಅಂತ ಕೆಲವಿದೆ, ಸಕರ್ಮಕ ಧಾತುಗಳು ಅಂತಿದೆ. ಆದ್ದರಿಂದ ಕೆಲವು ಧಾತುಗಳಲ್ಲಿ ಹಾಗೆಯೇ ಹಂಗೆ ಹೇಳುವಾಗ ರಾಮ ಗಚ್ಚತಿ ಅಂತ ಹೇಳ್ತೀವಿ, ಅಷ್ಟೇ ಹೋಗ್ತಾ ಇದ್ದಾನೆ. ಕಾದತಿ ಅಂತ ಹೇಳ್ತಾನೆ, ತಿಂತೀನಿ ಅಂತ ಹೇಳ್ತೀವಿ. ಏನು ಬೇಕಾದ್ರೆ ತಿದ್ಕೊಳ್ಳಿ, ಅದಕ್ಕೆ ಕಾದತಿ ಅಂತ ಒಂದು ಮಾಡ್ಬೋದಲ್ಲ ಅವಾಗ. ಅಥವಾ ಅವನು ಕುಳಿತಿದ್ದಾನೆ ಅಂತ ಹೇಳ್ತೀವಿ, ಅದು ಹೇಳ್ಬೋದು. ಈ ರೀತಿ ಎಲ್ಲ ಕೆಲವು ಧಾತುಗಳಿಗೆಲ್ಲ ಆ ರೀತಿ ಪ್ರಯೋಗಗಳಿದೆ. ಕರ್ಮಕಾರಕ ಅಂತರಾಪಿ ಯಥಾ ಕ್ರಿಯೆ ಉಂಟಾಗುತ್ತೆ ಕರ್ಮಕಾರಕ ಇಲ್ಲದೆ ಹೋದರೂ ಕೂಡ. ತಥಾ ಕರ್ತೃಕಾರಕ ಅಂತರಾಪಿ ಕಾಚನ ಕ್ರಿಯಾ ಭವತು. ಕರ್ತ ಇಲ್ಲದೇನೂ ಆಗಲಿ ಆಗದು ಅದು ಅಂತ ನಾವು ಆಕ್ಷೇಪ ಮಾಡ್ತೀವಿ ಇಲ್ಲಿ. ದೃಶ್ಯಂತೆ ಕಿಲ ಆಕಸ್ಮಿಕೋ ಘಟನಾ.
ಯಾವ ಕಾರಣ ಅಂತ ಹೇಳೋಕ್ಕಾಗಲ್ಲ. ಆಕಸ್ಮಿಕ ಅಂತ ಹೇಳಿದ್ರೆ ಯಾವುದೂ ಕಾರಣ ಅಂತ ಹೇಳೋಕ್ಕಾಗದೇ ಇರುವಂಥದ್ದು ಅಂತ ಅರ್ಥ. ಅದಕ್ಕೆ ಆಕಸ್ಮಿಕ ಅಂತ ಹೇಳಿದ್ರೆ ಕಸ್ಮಾತ್ ಇತಿ ನ ವಕ್ತುಂ ಶಕ್ಯತೆ, ಯಾವ ಕಾರಣದಿಂದ ಆಗುತ್ತೆ ಅಂತ ಹೇಳೋಕ್ಕಾಗೋದಕ್ಕೆ ಆಕಸ್ಮಿಕ ಅಂತ ಹೇಳೋದಕ್ಕೆ. ಆ ರೀತಿ ಎಷ್ಟೋ ಘಟನೆಗಳು ನಡೆಯುತ್ತಲ್ಲ. ತತ್ರಾಪಿ ಸ್ಯಾತ್ ಕರ್ತ, ಲೋಭ ಯಾರೋ ಕರ್ತ ಇದ್ದೇ ಇರ್ತಾನಪ್ಪ. ತದಪಿ ಪಕ್ಷಿಬೋಡು ಪ್ರವಿಷ್ಟಂ ಏವಂಚ ಕರ್ತಾಭಾವೇಪಿ ಕಾರ್ಯಂ ಯಥಾ ಭವತಿ ಕರ್ತೃಭಾವೇಪಿ ಕಾರ್ಯಂ ಭವತು. ಕರ್ತ ಇಲ್ಲದೆ ಹೋದರೂ ಕಾರ್ಯ, ಕರ್ಮ ಇಲ್ಲದೆ ಹೋದರೂ ಹೇಗೆ ಕಾರ್ಯ ಆಗುತ್ತೋ, ಕರ್ತ ಇಲ್ಲದೆ ಹೋದರೂ ಕಾರ್ಯ ಆಗಲಿ ಅಂತ ನಾವು ಹೇಳಿದ್ರೆ ಆಶಂಕೆ. ಇದು ನಾವು ಮಾಡುವ ಸಂದೇಹ. ಯದಿ ಕರ್ತ ನ ಸ್ಯಾತಿ ಕಾರ್ಯಮಪಿ ನ ಸ್ಯಾತಿ ಇತಿ ತರ್ಕ ವಕ್ತವ್ಯ. ಇದಕ್ಕೆ ಅವರು ಉತ್ತರ ಏನು ಕೊಡಬೇಕು? ಇಲ್ಲಪ್ಪ, ಕರ್ತ ಇಲ್ಲದೆ ಹೋದರೆ ಕಾರ್ಯ ಆಗಕ್ಕಾಗೋದಿಲ್ಲ, ಕರ್ತ ಇರಲೇಬೇಕು ಕಾರ್ಯಕ್ಕೆ. ಕರ್ತೃಭಾವೇಪಿ ಇತರೈ ಕಾರಕೈ ಕಾರ್ಯಂ ಯದಿ ಭವತಿ ತದಾ ಏವಂ ನಿರ್ಬಂಧಸ್ಯ ಕರ್ತುಮಶಕ್ಯತ್ವಾತ್ ಅಪ್ರಯೋಜಕಮೇವೇನು ಮನುಭಾವಂ. ಆ ಥರ ಅದಕ್ಕೆ ನಾವು ಹೇಳಿ ಕರ್ತ ಇಲ್ಲದೆ ಹೋದರೂ ಕಾರಕಗಳಿಂದಲೇ ಕಾರ್ಯ ಆಗಿಬಿಟ್ರೆ ನೀವು ಹೇಳೋದು ಅನುಮಾನ ಸಾಧ್ಯವಾಗೋದಿಲ್ಲ ಅಂತ ನಾವು ಹೇಳ್ತೀವಿ. ಅದಕ್ಕೆ ಏನಂತ ಹೇಳಿದ್ರೆ ಕಾರ್ಯ ಸಾಮಾನ್ಯಂ ಪ್ರತಿ ಈಶ್ವರವತಿ ಅದೃಷ್ಟವಚ್ಚ ಕಾಲೋಪಿ ಸಾಧಾರಣಂ ಕಾರಣಂ ತವಾಪಿ ಸಮ್ಮತಂ. ನಮಗೆ ಹೇಳ್ತಾರೆ ಅವರು, ಅದೃಷ್ಟ, ಕಾಲ, ಈಶ್ವರ ಎಲ್ಲ ಕಾರ್ಯ ಸಾಮಾನ್ಯಕ್ಕೆ ಕಾರಣ ಅಂತ ನೀವು ಒಪ್ಕೊಂಡಿದ್ದೀರಲ್ಲ. ಯದಿ ಈಶ್ವರಂ ಅಂತರಾಪಿ ಅದೃಷ್ಟ ವಿಶೇಷೈರೇವ ಸರ್ವನಿರ್ವಾಹ ತರ್ಹಿ ಮಾಸ್ತು ಕಾಲೋಪಿ ನ್ಯಾಯಸ್ಯ ಸಮಾನತ್ವಾತ್ ಅಂತ ಹೇಳ್ತೀವಿ. ಕಾಲದಂತೆ ಎಲ್ಲ ಅವ ಕಾಲವೂ ಇರಬೇಕಾಗಿಲ್ವಲ್ಲ. ನೀವು ಹೇಳ್ತೀರಾ, ನೈಯಾಯಿಕರು ನಮಗೆ ಪ್ರಶ್ನೆ ಮಾಡ್ತಾರೆ, ಮತ್ತೆ ತರ್ಕ ಪುನಃ ಪ್ರತಿತರ್ಕ ಅವ್ರು ಹೇಳೋದು, ಈಶ್ವರ, ಅದೃಷ್ಟ, ಕಾಲ ಅನ್ನೋದೆಲ್ಲ ಕಾರಣ ಅಂತ ಒಪ್ಕೊಂಡಿದ್ದೀರೋ ಇಲ್ವೋ ನೀವು? ಕಾಲ ಅನ್ನೋ ಇವಾಗ ಕರ್ತ ಇರಬೇಕಾಗಿಲ್ಲ ಅಂತ ಹೇಳಿದ್ರೆ ಕಾಲವೂ ಇರದೆ ಹೋಗಲಿ ಅಂತ ನೈಯಾಯಿಕರು ನಮಗೆ ಪ್ರಶ್ನೆ ಮಾಡ್ತಾರೆ. ಕಾಲವೂ ಇಲ್ಲದೆ ಹೋಗಲಿ ಅಂತ ಹೇಳಿದ್ರೆ ಕಾಲದಂತೆ ಈಶ್ವರ ಸಿದ್ಧನಾಗಿಲ್ಲ ನಮಗೆ. ಕಾಲ ಅನ್ನೋದು ಎಲ್ಲರಿಗೂ ಪ್ರತ್ಯಕ್ಷ ಅನುಭವಿಸಿದ್ದ. ಸಹಿ ಈಶ್ವರ ಹಿ ಕಾಲವತ್ ವ್ಯತಿರೇಕ ದೃಷ್ಟಾಂತೋಯಂ ಅಸಿದ್ಧ ಯಥಾ ಕಾಲ ಸಿದ್ಧ ತಥಾ ಈಶ್ವರ ನ ಸಿದ್ಧ. ಕಾಲ ಹೇಗೆ ನಮಗೆ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಅನುಭವಕ್ಕೆ ಬರುತ್ತೋ, ಯಾರೂ ಕಾಲವನ್ನು ತಳ್ಳಿ ಹಾಕೋದಿಲ್ಲ. ಹಿಂದೆ ಇತ್ತು, ಇವಾಗಿತ್ತು, ಮುಂದಿನ ಕ್ಷಣ, ಹಿಂದಿನ ಕ್ಷಣ, ನಾಳೆ, ಹಿಂದಿನ ದಿನ, ನಾಳಿದ್ದು, ಮುಂದಿನ ಮಾಸ, ಇದೇ ರೀತಿ ಎಲ್ಲ ಹೇಳೋದು ಎಲ್ಲರಿಗೂ ಸರ್ವ ಅನುಭವ. ಕಾಲ ಇದ್ದೇ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಈಶ್ವರ ಈ ರೀತಿ ಅನುಭವಕ್ಕೆ ಬಂದಿಲ್ವಲ್ಲ. ಆದ್ದರಿಂದ ನೀವು ಕರ್ತ ಇಲ್ಲದೆ ಹೋದರೆ ಕಾಲನೂ ಇಲ್ಲದೆ ಹೋಗಲಿ ಅಂತ ಹೇಳಬೇಕಾಗುತ್ತೆ ಅಂತ ನೈಯಾಯಿಕರು ಹೇಳಿದ್ರೆ ನಾವು ಹೇಳಿದ್ವಿ, ಹಾಗೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಕಾಲ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರಿಗೂ ಅನುಭವಿಸಿದ್ದ ಕಾಲ. ಆದ್ದರಿಂದ ಕಾಲ ಇರಲೇಬೇಕು, ಕರ್ತ ಇರದೇ ಇರಬಹುದು ಅಂತ ನಾವು ಹೇಳ್ತೀವಿ. ಆದ್ದರಿಂದ ಇಲ್ಲಿ ಅಸಿದ್ಧ ಅಂತ ಹೇಳಿದ್ರೆ ಸಿದ್ಧನಲ್ಲ ಅಂತ ಅರ್ಥ, ನ ಸಿದ್ಧ ಅನ್ನೋದು ಅರ್ಥ. ಅಲ್ಲಿ ಅಕಾರ ಅನ್ನೋದು ಒಂದು ಶಬ್ದ. ಕಾಲವತ್ ಈಶ್ವರ ನ ಸಿದ್ಧ ಕಾಲ ವ್ಯವಹಾರ ಕಿಲ ಆಪಾಮರ ಪಂಡಿತಂ ವರ್ತತೆ. ಎಲ್ಲ ಸಾಮಾನ್ಯ ಜನರಿಗೂ ಪಂಡಿತರಿಗೂ ಎಲ್ಲರಿಗೂ ಕಾಲದಲ್ಲಿ ವ್ಯವಹಾರ ಇದ್ದೇ ಇದೆ. ಅದ್ಯ ತದಾ ಇತ್ಯಾದಯ ಪ್ರತಿಕ್ಷಣಂ ದೃಶ್ಯಂತೆ. ನಹಿ ಏವಂ ಈಶ್ವರ, ಈಶ್ವರ ಆಗೋದಿಲ್ಲ ಅಂದ ಸಾಮಾನ್ಯ ನ್ಯಾಯ. ಈ ನ್ಯಾಯವನ್ನು ಅಲ್ಲಿ ಹೇಳೋಕ್ಕಾಗಲ್ಲ ನೀವು. ಕಾಲವೂ ಇಲ್ಲದೆ ಹೋಗಲಿ ಅಂತ ಹೇಳಿದ್ರೆ ಕಾಲದಂತೆ ಈಶ್ವರನಿಗೂ ಕಾಲನಿಗೂ ವ್ಯತ್ಯಾಸವಿದೆ. ಕಾಲ ಎಲ್ಲರಿಗೂ ಪ್ರತ್ಯಕ್ಷಿಸಿದ್ದ, ಈಶ್ವರ ಇಲ್ಲವಲ್ಲ, ಹಾಗೆ ಪ್ರತ್ಯೇಕಿಸಿದ್ದವಲ್ಲ ಅಂತ ಹೇಳಿಬಿಟ್ಟು ಅಂತ ಹೇಳಿ, ನಾನು ಕರ್ತೃ ವ್ಯತಿರಿಕ್ತಾನಿ ಕಾರಕಾಣಿ ಕರ್ತೃತಂತ್ರಾಣಿ ಕರ್ತಾತು ಸ್ವತಂತ್ರ ಸ್ವತಂತ್ರ ಕರ್ತ ಅಂತ ಪಾಣಿನಿ ಹೇಳ್ದ. ಕರ್ತಾರಂ ಅಂತರ ಕಾರಕಾಂತರಾಣಿ ಕಾರಕಾಣ್ಯೇವ ನ ಭವೇಯು ಅತಃ ಕರ್ತ ಇತಿ ನ ಸ್ಯಾತ್ ಕಾರ್ಯಂ ನ ಸ್ಯಾದೇವ ಇತ್ಯಾದಿ ಅನುಕೂಲ ತರ್ಕ. ಅವ್ರು ಹೇಳಿದ್ರು, ಕರ್ತ ಇಲ್ಲದೆ ಹೋದರೆ ಕಾರಕಗಳು ಕೂಡ ಕಾರಕವೇ ಆಗೋದಿಲ್ಲ. ಯಾಕೆ ಅಂದರೆ ಕರ್ತ ಸ್ವತಂತ್ರನಾದವನು, ಕಾರಕಗಳೆಲ್ಲ ಸ್ವತಂತ್ರವಲ್ಲ. ಕಾರಕಗಳು ಉಪಕರಣಗಳೆಲ್ಲ ಒಬ್ಬ ಉಪಯೋಗಿಸಿದ್ರೆ ಉಪಯೋಗಕ್ಕೆ ಬರುತ್ತೆ, ಕೆಲಸ ಮಾಡುತ್ತೆ, ಹೊರತು ಸ್ವತಂತ್ರವಾಗಿ ಮಾಡೋದಿಲ್ಲ. ಸ್ವತಂತ್ರವಾಗಿರೋರು ಯಾವನು? ಕರ್ತ ಒಬ್ಬನೇ. ಪಾಣಿನಿ ಹೇಳಿದ್ದಾರೆ ಅಷ್ಟಾಧ್ಯಾಯಿಯಲ್ಲಿ, ಸ್ವತಂತ್ರ ಕರ್ತ. ಕರ್ತ ಅನ್ನೋನು ಸ್ವತಂತ್ರವಾಗಿ, ಅವನೇ ಒಬ್ಬ. ಕಾರ್ಯದಲ್ಲಿ ಎಲ್ಲ ವಿಷಯಗಳು ಇದ್ರೂ ಕೂಡ ಕಾರಕಗಳೆಲ್ಲ ಇರುತ್ತೆ, ಅದೆಲ್ಲವೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ. ಕರ್ತಾನೇ ಅಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡೋದು. ಆದ್ದರಿಂದ ಕರ್ತ ಇಲ್ಲದೆ ಹೋದರೆ ಕಾರ್ಯ ಇರೋದಿಲ್ಲ. ಇದು ನೈಯಾಯಿಕರು ನಮಗೆ ಮತ್ತೆ ಉತ್ತರ ಕೊಟ್ಟರು. ಅದಕ್ಕೆ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ ತೇಚ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿ,
ನೀವು ಹೇಳೋ ಈ ಅನುಮಾನವು ಸರಿಗಿಲ್ಲ, ಈ ತರ್ಕನೂ ಸರಿಗಿಲ್ಲ ಅಂದರು. ಇತರಾಣಿ ಕಾರಕಾಣಿ ಅವಧಿ ಪದಾಪೇಕ್ಷೆಯ ಅವಧಿ ಪದಾಪೇಕ್ಷೆಯ ಪುಂಸ್ತ್ವಂ ಅಂದರೆ ಅದೃಷ್ಟ ಪ್ರಯುಕ್ತ ಅದೃಷ್ಟೇನ ಪ್ರೇರಿತ ಕಾರ್ಯಂ ನಿರ್ವರ್ತನೆಯರನ್ನು ಅದೃಷ್ಟದಿಂದಲೇ ಮಾಡ್ಕೊಳ್ಳಿ ಬಿಡಿ, ಕಾರಕಗಳು ಕರ್ತಾಯ ಹಾಕಬೇಕು. ಅದೃಷ್ಟ ಅನ್ನೋದೊಂದು ಸಾಮಾನ್ಯ ಕಾರಣ ಅಂತ ಒಪ್ಕೊಂಡಿದ್ದೀರೋ ಇಲ್ವೋ? ಅದೃಷ್ಟವೇ ಮಾಡಲಿ, ಅದೃಷ್ಟವು ತಾನಾಗಿಯೇ ಕೆಲಸ ಮಾಡ್ಬೋದು. ಅದು ತದಪಿತು ಯತ್ನವತ್ ಪ್ರಯತ್ನವತ್ ನ ಯತ್ನಾಂತರ ಅಪೇಕ್ಷಂ ಸ್ವಕಾರ್ಯ ಸಮರ್ಥಂ ಸ್ಯಾತ್. ಒಂದು ಪ್ರಯತ್ನ ಮಾಡೋಕ್ಕೆ ಇನ್ನೊಂದು ಪ್ರಯತ್ನ ಬೇಕಾಗಿಲ್ಲ, ಒಂದು ಪ್ರಯತ್ನಕ್ಕೆ ಇನ್ನೊಂದು ಪ್ರಯತ್ನ ಬೇಕಾಗಿಲ್ವಲ್ಲ. ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಅದಕ್ಕೆ ಇನ್ನೊಂದು ಪ್ರಯತ್ನ ಬೇಕಾಗಿಲ್ಲ, ಆ ಪ್ರಯತ್ನವೇ ಅದನ್ನು ಕೆಲಸ ಸಾಧಿಸುತ್ತೆ. ಆ ರೀತಿ ಅದೃಷ್ಟಕ್ಕೂ ಇನ್ನೊಂದು ಅದೃಷ್ಟ ಬೇಕಾಗಿಲ್ಲ, ತಾನೇ ಕರ್ತಾನೂ ಬೇಕಾಗಿಲ್ಲ, ತಾನೇ ಕೆಲಸ ಮಾಡ್ಬೋದು ಅದೃಷ್ಟ ಅಂತ ಹೇಳೋದು. ಲೋಕೆ ಸರ್ವಂ ಕ್ರಿಯಾ ಸಾಧ್ಯಂ ಜಡೇಶು ಚಲನಾದಿ ಪುರುಷ ಯತ್ನಾಧೀನ ಯತ್ನಸ್ತು ನ ಯತ್ನಾಂತರಾಧೀನ. ಪುರುಷರಿಂದ ಯತ್ನದಿಂದ ಚಲನ ಎಲ್ಲ ನಡೆಯುತ್ತೆ, ಆ ಯತ್ನಕ್ಕೆ ಬೇರೆ ಇನ್ನೊಂದು ಯತ್ನ ಬೇಕಾಗಿಲ್ಲ. ತದ್ವದೇವ ಅದೃಷ್ಟಮಪಿ ಸ್ವಯಮೇವ ಸ್ವಕಾರ್ಯಂ ಕರೋತು. ನಾವು ಇದಕ್ಕೆ ಹೇಳ್ತೀವಿ ಅದೃಷ್ಟವೇ ತನ್ನ ಕಾರ್ಯವನ್ನು ಮಾಡ್ಕೊಂಡ್ಬಿಡ್ಲಿ. ಅದೃಷ್ಟ ಅನ್ನೋ ಶಬ್ದವೇ ಅದರ ವಿಷಯದಲ್ಲಿ ನಮಗೇನು ಗೊತ್ತಿಲ್ಲ ಅನ್ನೋದು ತಿಳಿಸುತ್ತೆ. ಅದೃಷ್ಟ ಏನು ಅನ್ನೋದು ಯಾರು ಹೇಳೋಕ್ಕಾಗೋದಿಲ್ಲ ಅಂತ. ಯಾಕೆ ಅಂದರೆ ದೃಷ್ಟವಲ್ಲದೆ ಇರುತ್ತಾನೆ ಅದೃಷ್ಟ ಅಂತ ಹೇಳೋದು. ಯತ್ ನ ದೃಶ್ಯತೆ ತತೆ ಅದೃಷ್ಟಂ. ಕಣ್ಣು ತಿಳಿಯೋದಿಲ್ಲ ಅದು ನಮಗೆ. ಅದೇ ಕೆಲಸ ಮಾಡಲಿ, ಯಾಕೆ ಕರ್ತಾ ಬೇಕು ನಿಮಗೆ? ವಸ್ತುತಂ ನಾಮ್ನ ಏವ ಜ್ಞಾಯತೆ. ಅದಕ್ಕೆ ಹೆಸರಿಂದಲೇ ಗೊತ್ತಾಗುತ್ತೆ. ಕಾರ್ಯಾನುಮೇಯಾನ್ಯವ ಅದೃಷ್ಟಾನಿ ನ ಪರ್ಯನಿಯೋಗ ಅರ್ಹಾಣಿ. ಪರ್ಯನಿಯೋಗ ಅಂದರೆ ಪ್ರಶ್ನೆ ಮಾಡೋದಕ್ಕೆ. ಅದರ ಹೆಸರೇ ಹೇಳುತ್ತೆ ಅದೃಷ್ಟ ಅಂತ ಹೇಳಿದ್ರೆ ಏನು ಅದೃಷ್ಟ ಅಂದರೆ ಅಂತ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದೃಷ್ಟವಲ್ಲ, ಯಾರು ಕಂಡಿಲ್ಲ ಅದನ್ನು. ಆದ್ದರಿಂದ ಅದರ ವಿಷಯದಲ್ಲಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅದೃಷ್ಟವೇ ಕೆಲಸ ಮಾಡಲಿ ಅಂತ ನಾವು ಹೇಳಿದ್ರೆ ನೀವೇನು ಉತ್ತರ ಕೊಡ್ತೀರಾ ಅಂತ ನೈಯಾಯಿಕರನ್ನು ಕೇಳ್ತೀವಿ ನಾವು. ಅದಕ್ಕೆ ನಾವು ವೇದಾಂತದಲ್ಲಿ ನಮಗೆ ಸ್ಪಷ್ಟವಾಗಿದೆ. ಸ್ವತಂತ್ರ ಕರ್ತಾ ಇತಿ ಯದ್ಯಪಿ ಪಾಣಿನಿ ತಥಾಪಿ ತತ್ ಸ್ವಾತಂತ್ರ್ಯಂ ಇತರ ಕಾರಕಾಪೇಕ್ಷೆಯ ನತು ಸಹ ನಿರಂಕುಶಃ. ಸ್ವತಂತ್ರ ಅಂತ ಹೇಳಿದ್ರು ಪೂರ್ಣವಾಗಿ ಸ್ವಾತಂತ್ರ್ಯವಿಲ್ಲ ಅವನಿಗೆ. ಪರಾತ್ತು ತಚ್ಛ್ರುತೇ ಇತಿ ದೃಷ್ಟಪರಾವರೋ ಭಗವಾನ್ ಬಾದರಾಯಣ. ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ ಅವನಿಗೆ. ಆದ್ದರಿಂದ ಸಾಧನಾದಿ ಅಪೇಕ್ಷೆಯ ಸ್ವತಂತ್ರೋಪಿ ಕರ್ತ ಅದೃಷ್ಟಪರಾಧೀನ ಏವ. ಇವನು ಅದೃಷ್ಟಕ್ಕೆ ಪರಾಧೀನನಾಗಿದ್ದಾನೆ. ಕರ್ತ ಸ್ವತಂತ್ರ ಅಂತ ಹೇಳಿದ್ರು ನೀವು ಸ್ವತಂತ್ರ ಕರ್ತ, ಆದ್ದರಿಂದ ಕರ್ತ ಇರಲೇಬೇಕು ಕಾರ್ಯಕ್ಕೆ ಅಂದರೆ ಅವನು ಸ್ವತಂತ್ರನೇ ಅಲ್ಲ, ಅವನು ಪರಮಾತ್ಮನಿಗೆ ಪರತಂತ್ರನಾಗಿದ್ದಾನೆ. ಆದ್ದರಿಂದ ಅವನು ಅದೃಷ್ಟಕ್ಕೂ ಪರಾಧೀನ ಆಗಿರ್ಬೋದಲ್ಲ, ಕರ್ತ ಆಗಿರೋನು. ಕರ್ತ ಯಾಕೆ ಬೇಕು? ಅದೃಷ್ಟವೇ ಕೆಲಸ ಮಾಡಲಿ ಅಂತ ಹೇಳಿ ದೃಶ್ಯತೆ ಹಿ ಲೋಕೆ ಕರ್ತಾದಿ ಐಂದ್ರಿಕ ಸಾಮಗ್ರಿ ಸಮೋಧಾನೇಪಿ ಕಾರ್ಯಾಭಾವ. ಕರ್ತ ಮೊದಲಾದೆಲ್ಲ ಇದ್ರೂ ಕೂಡ ಕಾರ್ಯ ಆಗದೆ ಇರೋದು ಕಂಡು ಬರುತ್ತೆ ಲೋಕದಲ್ಲಿ. ಏವಂ ಕಾರಣಾನಾಂ ಏಕೈಕಶಃ ತ್ಯಾಗೆ ಉಪಾದಾನಮಂತರಾಪಿ ಕಾರ್ಯಂ ಸ್ಯಾತ್. ನೈಯಾಯಿಕರು ಹೇಳಿದ್ರು ಈ ರೀತಿ ಒಂದೊಂದೇ ನೀವು ಬಿಟ್ಕೊಂಡು ಬಂದರೆ, ಈಶ್ವರ ಬೇಡ, ಕರ್ತ ಬೇಡ, ಇದು ಬೇಡ, ಕಾಲ ಬೇಡ ಅಂತ ಹೇಳಿದ್ರೆ ಶೂನ್ಯವಾದ ಆಗುತ್ತಲ್ಲಪ್ಪ ಆವಾಗ ಅಂತ ಹೇಳ್ತಾರವರು. ಶೂನ್ಯವಾದ ಆಗ್ಬಿಡುತ್ತಲ್ಲ, ಯಾವ ಕಾರಣವೂ ಇಲ್ಲದೆ ಉಪಾದಾನವೂ ಇರಬೇಕಾಗಿಲ್ಲ, ಮಣ್ಣೇ ಇಲ್ಲದೆ ಘಟವಾಗಲಿ ಆವಾಗ ಅಂತ ಹೇಳಬೇಕಾಗತ್ತೆ. ಈ ರೀತಿ ವಾದ ಮಾಡೋಕ್ಕಾಗೋದಿಲ್ಲ ನೀವು ಅಂತ ನೈಯಾಯಿಕರು ನಮಗೆ ಹೇಳ್ತಾರೆ. ಇಷ್ಟಾಪತ್ತೋ ಭಿಕ್ಷುಪಾದ ಪ್ರಸಾರಣ ನ್ಯಾಯೇನ ಕ್ರಮಶಃ ಕಾರಕ ಅಪಲಾಪೆ ಲಬ್ಧಾವಕಾಶ ಜಾಗರ್ತಿ ಶೂನ್ಯವಾದ ಆಗ್ಬಿಡುತ್ತೆ. ಇದಕ್ಕೊಂದು ನ್ಯಾಯ ಭಿಕ್ಷುಪಾದ ಪ್ರಸರಣ ನ್ಯಾಯ ಅಂತ. ಅದೊಂದು ಪ್ರಸಿದ್ಧವಾದ ನ್ಯಾಯ. ಭಿಕ್ಷು ಮೊದಲು ಬರ್ತಾನೆ, ಒಂದು ದಿನ ಅವನಿಗೆ ಯಾರೋ ಭಿಕ್ಷೆ ಹಾಕ್ತಾರೆ. ಸರಿ, ಮಾರನೇ ದಿನ ಬಂದ, ಮತ್ತೆಯೂ ಭಿಕ್ಷೆ ಹಾಕಿದ್ರು. 3-4 ದಿನ ಬಂದ. ಆಮೇಲೆ ಅಲ್ಲಿ ಬಂದು ಜಗಲಿ ಮೇಲೆ ಸ್ವಲ್ಪ ಕಾಲ ಕೂತ್ಕೊಂಡಿದ್ದ, ಅಲ್ಲೇ ನಿದ್ದೆ ಮಾಡೋಕ್ಕೆ ಶುರು ಮಾಡಿದ. ಇನ್ನೊಂದು 4 ದಿನ ಆದಮೇಲೆ ಮನೆ ಒಳಗಡೆನೆ ಬಂದುಬಿಡ್ತಾನೆ ಅವನು. ಸ್ವಲ್ಪವಾಗಿ ಮನೆ ಒಳಗೆ ಬಂದು ಮನೆಯಲ್ಲೇ ಇದ್ದು ಬಿಡ್ತಾನೆ ಅವನು. ಭಿಕ್ಷುಪಾದ ಪ್ರಸಾರ ನ್ಯಾಯ ಅಂತ ಹೆಸರು ಇದಕ್ಕೆ. ಸ್ವಲ್ಪವಾಗಿ ಬಂದುಬಿಡ್ತಾನೆ ಅಂತ. ಹಾಗೆ ಒಂದೊಂದಾಗೇ ಬಿಟ್ಟುಕೊಂಡು ಬಂದರೆ ನೀವು ಈಶ್ವರ ಬೇಡ, ಇದು ಬೇಡ, ಕರ್ತ ಬೇಡ, ಕಾಲ ಬೇಡ, ಅದೃಷ್ಟವೇ ಮಾಡಿ ಎಲ್ಲ ಬಿಟ್ಕೊಂಡು ಬಂದರೆ ಉಪಾದಾನವೂ ಬೇಡವಾಗುತ್ತೆ. ಆವಾಗ ಮೆಟೀರಿಯಲ್ಲೇ ಇಲ್ಲದೆ ಪ್ರಾಡಕ್ಟ್ಸ್ ಆಗಬೇಕು. ಮೆಟೀರಿಯಲ್ ಕಾಸೇ ಬೇಡ, ಉಪಾದಾನ ಕಾರಣವೇ ಇಲ್ಲದೆ ಕೆಲಸವೆಲ್ಲ ನಡಿಬೇಕಾಗತ್ತೆ. ಆವಾಗ ಶೂನ್ಯವಾದ ಆಗಿಬಿಡುತ್ತೆ. ಆವಾಗ ಶೂನ್ಯವಾದ ಇತಿ ಚೇತ್
ಏಕಸ್ಯ ಕಾರಕಸ್ಯ ತ್ಯಾಗೇ ಸತಿ ಅನ್ಯ ಹೇತು ತ್ಯಜನಂ ಅನ್ಯೇಷಾನಾಪಿ ಕಾರಣಂ ತ್ಯಾಗಃ ಅವಶ್ಯಕಃ ಇತಿ ಚ ನ ಇತ್ಯಾಕ್ಷೇಪೋಪಿ ನ ಯುಜ್ಯತೆ. ನಾವು ಹೇಳಿದ್ವಿ ಇದು ಸರಿ, ನೀವು ಹೇಳೋ ವಾದಕ್ಕೆ ಪ್ರತಿತರ್ಕ ನಾವು ಹೇಳ್ತೀವಿ ಕೇಳಿ, ನೀವೇ ಒಪ್ಕೊಂಡಿದ್ದೀರಾ ಇದನ್ನ ಅಂತ ಹೇಳಿದ್ವಿ. ಒಂದು ಬಿಟ್ಟರೆ ಎಲ್ಲ ಬಿಡಬೇಕು ಅನ್ನೋದು ನಿಯಮ ಇಲ್ಲ, ಬೇಕಾಗಿಲ್ಲ ಹಾಗೆ. ಯಾಕೆ? ಧ್ವಂಸದಲ್ಲಿ ನೀವೇನು ಹೇಳ್ತೀರಾ? ಅದಕ್ಕೆ ಸಮವಾಯಿ ಕಾರಣ ಹೇಳ್ತೀರೋ ಇಲ್ವೋ ಹೇಳ್ತೀರಾ ಅಂದರೆ ಹೇಳೋದಿಲ್ಲ ಅಂತ ಹೇಳಿದ್ರು. ಸಮವಾಯಿ ಕಾರಣ ಇಲ್ಲ ಅದಕ್ಕೆ. ಉಪಾದಾನ ಕಾರಣ ಬಿಡಬೇಕು ಅಂತ ಹೇಳಿದ್ರಲ್ಲ, ಬಿಟ್ಬಿಟ್ಟಿದ್ದೀರಲ್ಲ ನೀವೇ. ಧ್ವಂಸಕ್ಕೆ ಏನು ಕಾರಣ ಹೇಳ್ತೀರಾ ಅಂತ ಹೇಳಿದ್ರೆ ಬರೀ ನಿಮಿತ್ತ, ಅದಕ್ಕೆ ಬರೀ ಅವಧಿಯೇ ಕಾರಣ ಅಂದರು. ಪ್ರಧ್ವಂಸಾಭಾವತ್ ಕಾರಣಜನ್ಯತ್ವಾತ್ ಸಾವಧಿತ್ವಾತ್, ಕಾರಣ ಅಜನ್ಯತ್ವಾತ್ ಇರಬೇಕಿಲ್ಲಿ. ಯಾವ ಕಾರಣವೂ ತಾನೇ ಉಂಟಾಗ್ಬಿಡುತ್ತೆ ಅದು. ನೈಯಾಯಿಕೈರಪಿ ಧ್ವಂಸಂ ಪ್ರತಿ ಸಮವಾಯ ಸಮವಾಯಿ ಕಾರಣೇ ನಾಂಗೀಕ್ರಿಯತೆ. ನೀವೇ ಒಪ್ಕೊಂಡಿದ್ದೀರಾ ಈ ವಿಷಯದಲ್ಲಿ. ಎಲ್ಲದನ್ನು ಬಿಡಬೇಕು ಅಂತ ಹೇಳಿದ್ರೆ ಒಂದು ಬಿಟ್ಟರೆ ಎಲ್ಲ ಬಿಡಬೇಕಾಗುತ್ತೆ. ಆದ್ದರಿಂದ ಕರ್ತ ಇರಬೇಕು. ಕರ್ತ ಬೇಕಾಗಿಲ್ಲ ಅಂದರೆ ಕಾಲೂ ಇರಬೇಕಾಗಿಲ್ಲ, ಇದು ಇರಬೇಕಾಗಿಲ್ಲ, ಇನ್ನೊಂದು ಇರಬೇಕಾಗಿಲ್ಲ, ಉಪಾದಾನವೂ ಬೇಕಾಗಿಲ್ಲ. ಎಲ್ಲ ಬಿಟ್ಟರೆ ಶೂನ್ಯವಾದ ಆಗ್ಬಿಡುತ್ತಲ್ಲ ಅಂತ ನೈಯಾಯಿಕರು ಹೇಳಿದ್ರೆ ಹಾಗೆ ಆಗಬೇಕಾದ ಪ್ರಸಂಗ ಬರೋದಿಲ್ಲ. ಯಾಕೆ ಅಂದರೆ ನೀವೇ ಧ್ವಂಸ ಅನ್ನುವ ವಿಷಯದಲ್ಲಿ ಹೀಗೆ ಒಪ್ಕೊಂಡು ಬಿಟ್ಟಿದ್ದೀರಾ. ಉಪಾದಾನವೇ ಬೇಕಾಗಿಲ್ಲ ಅಂತ ಹೇಳಿದ್ರೆ ಈ ಧ್ವಂಸಕ್ಕೆ ಒಪ್ಕೊಂಡಿದ್ದೀರೋ ಇಲ್ವೋ ನೀವು? ಆದ್ದರಿಂದ ಅದೃಷ್ಟದಿಂದಲೇ ಎಲ್ಲ ಹಾಕ್ಕೊಳ್ಳಿ ನಿಮಗೆ. ಆ ರೀತಿ ನಾವು ಹೇಳಿದ್ರೆ ಅದಕ್ಕೇನು ಉತ್ತರ ಕೊಡ್ತೀರಾ ನೀವು? ಅದೃಷ್ಟದಿಂದಲೇ ಜಗತ್ಕಾರಣ ಆಗಿಬಿಡ್ಲಿ, ಈಶ್ವರ ಯಾಕೆ ಬೇಕು ನಿಮಗೆ? ಈಶ್ವರನ ಯಾಕೆ ಸಾಧಿಸಬೇಕು ಅನುಮಾನದಿಂದ ಅಂತ ಪ್ರಶ್ನೆ. ಅದಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾಕೆ? ಧ್ವಂಸದಲ್ಲಿ ಕೇವಲ ನಿಮಿತ್ತ ಕಾರಣ ಮಾತ್ರ ಜನ್ಯ ಪ್ರಧ್ವಂಸಾಭಾವ ಅಂತ. ಪ್ರಧ್ವಂಸಭಾವ ಅನ್ನೋದು ನಿಮಿತ್ತ ಕಾರಣ ಮಾತ್ರ ಜನ್ಯ ಅಂತ ಹೇಳಿದ್ರು. ಅವಧಿ ಅಷ್ಟೇ ಕಾರಣ. ಆದ್ದರಿಂದ ನ ಶೂನ್ಯವಾದ ಅವತಾರ, ಶೂನ್ಯವಾದ ಏನು ಬೇಕಾಗಿ ಬರೋದಿಲ್ಲ ಇಲ್ಲಿ. ಕಾರ್ಯಕಾರಣ ಭಾವಸ್ಯ ಅನಫಲಾಪಾತ್, ಕಾರ್ಯಕಾರಣ ಭಾವ ಅಲ್ಲಿ ಹೇಳಿದ್ದೀರಾ, ಒಪ್ಕೊಂಡಿದ್ದೀರಾ ನೀವು. ಆದ್ದರಿಂದ ಏವಂ ಕಾರ್ಯಕಾರಣ ಸ್ವರೂಪಾಣ ವಿಚಿತ್ರತ್ವೇನ, ಕಾರ್ಯಕಾರಣ ಸ್ವರೂಪವು ವಿಚಿತ್ರವಾಗಿರೋದ್ರಿಂದ ಅದೃಷ್ಟಸ್ಯ ಚೇತನ ಸಂಬಂಧ ಅಂತರಾಪಿ ಕಾರ್ಯಕಾರಿತ್ವ ಸಂಭವಾತ್, ಚೇತನದೊಳಗೆ ಸಂಬಂಧವಿಲ್ಲದೆ ಅದೃಷ್ಟವೇ ಕೆಲಸ ಮಾಡೋದು ಸಂಭವ ಮಾಡಬಹುದು ಅಂತ ನಾವು ಹೇಳಿದ್ರೆ ಕರ್ತಾರಮಂತರಾಪಿ ಕಾರ್ಯಂ ಭವತು ಇತಿ ಆಪಾದನೆ. ಈ ರೀತಿ ನಾವು ನಿಮ್ಮ ಮೇಲೆ ಆಪಾದನೆ ಮಾಡಿದ್ರೆ, ತರ್ಕ ಮಾಡಿದ್ರೆ ನಿರುತ್ತರತ್ವಾತ್, ನೀವೇನು ಉತ್ತರ ಕೊಡೋಕ್ಕಾಗೋದಿಲ್ಲ. ಅಪ್ರಯೋಜಕಂ ಅನುಮಾನಂ, ನೀವು ಹೇಳೋ ಅನುಮಾನಕ್ಕೆ ಏನು ಪ್ರಯೋಜನವಿಲ್ಲ. ಆದ್ದರಿಂದ ಹೇತೋ ಅಭಾವೇ ಕಾರಣಸ್ಯ ಅಭಾವೇನ ಫಲಂ ಕಾರ್ಯಸ್ಯಾಪಿ ಅಭಾವಃ. ಏವಂ ತದ್ವಿಶೇಷೆ ವಿಶೇಷ, ಇದೇ ಮುಖ್ಯವಾದ ವಿಷಯ ಹೇಳ್ತಿರೋದು. ಕಾರಣ ವಿಶೇಷೇ ಸತಿ ಕಾರ್ಯ ವಿಶೇಷ ಇತಿ ಗತಿ. ನ್ಯಾಯದ ಮಾರ್ಗ ಹೇಗಿದೆ ಅಂತ ತೋರಿಸ್ತಾರೆ ಸ್ವಾಮಿ ದೇಶಿಕರು. ಹೇಗಿದೆ ನ್ಯಾಯದ ಮಾರ್ಗ ಅಂದರೆ ತದ್ವಿಶೇಷೇ ಸತಿ ಕಾರ್ಯ ವಿಶೇಷ, ತದ್ವಿಶೇಷೇ ಸತಿ ಕಾರ್ಯ ವಿಶೇಷ, ತದ್ವಿಶೇಷೇ ವಿಶೇಷ ಇತಿ ಗತಿ. ಅದುವೇ ನಮ್ಮ ಮಾರ್ಗ. ಸರಿಯಾದ ಮಾರ್ಗ ಏನು ಅಂದರೆ ಕಾರಣ ವಿಶೇಷವಿದ್ದರೆ ಕಾರ್ಯ ವಿಶೇಷವಾಗುತ್ತೆ. ಕಾರಣ ವಿಶೇಷಕ್ಕೂ ಕಾರ್ಯ ಸಾಮಾನ್ಯಕ್ಕೂ, ಕಾರಣ ಸಾಮಾನ್ಯಕ್ಕೂ ಕಾರ್ಯ ವಿಶೇಷಕ್ಕೂ ಅನ್ವಯವಿಲ್ಲ. ಎರಡೂ ಸಾಮಾನ್ಯವಾಗಿರಬೇಕು, ಅಲ್ಲ ಎರಡೂ ವಿಶೇಷವಾಗಿರಬೇಕು, ಆಗಲೇ ಅನ್ವಯ ಇರೋಕ್ಕೆ ಸಾಧ್ಯ. ಆದ್ದರಿಂದಲೇ ನೀವು ಹೇಳುವ ಅನುಮಾನದಲ್ಲಿ ಕಾರಣ ವಿಶೇಷವನ್ನು ಕಾರ್ಯ ಸಾಮಾನ್ಯವನ್ನು ಅನ್ವಯಿಸ್ತಾ ಇದ್ದೀರಾ ನೀವು. ಅದರಲ್ಲಿಯೇ ನಿಮ್ಮ ಅನುಮಾನದಲ್ಲಿರುವ ದೋಷ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಸಚ ಕಾರಣ ವಿಶೇಷ ತತ್ತತ್ ಕಾರ್ಯ ವಿಶೇಷ ಸ್ವರೂಪಾಧೀನ ಇತಿ ಸರ್ವತ್ರ ಕಾರ್ಯಕಾರಣ ಭಾವ ನೈಕರೂಪ ಇತಿ ಕರ್ತಾರಮಂತರಾಪಿ ಕಾರ್ಯಸಂಭವಾದ ಜಗತ್ಕರ್ತೃತ್ವ ಅನುಮಾನೇನ ನ ಈಶ್ವರ ಸಿದ್ಧಿ. ಅನುಮಾನದಿಂದ ಈಶ್ವರ ಸಿದ್ಧಿಸೋದಿಲ್ಲ ನಿಮಗೆ ಅಂತ ಹೇಳಿ ಅದನ್ನು ಹೇಳ್ತಿದ್ದಾರೆ. ಯಾಕೆ ಅಂದರೆ ಸಾಮಾನ್ಯವಾಗಿ ಕಾರ್ಯಕಾರಣದಲ್ಲಿ ಸಾಮಾನ್ಯ ವಿಶೇಷ ಅನ್ನುವುದು ಅದಿದೆ, ಅದುವೇ ಇಲ್ಲಿ ಪ್ರಧಾನವಾಗಿ ಹೇಳೋದು. ತದ್ವಿಶೇಷೇ ವಿಶೇಷ ಅನ್ನೋದೇ ಇಲ್ಲಿ ಪ್ರಧಾನ. ಸ್ವಾಮಿ ದೇಶಿಕಲ್ಲಿ ಇಲ್ಲಿ ಹೇಳ್ತಾರೆ ಏನು ವಿರೋಧ ಇದೆ ಅವರ ಅನುಮಾನದಲ್ಲಿ ಅನ್ನೋದು ವಿಷಯ ಇಲ್ಲಿ ಇದೇ ಮುಖ್ಯವಾದ ವಿಷಯ ಇಲ್ಲಿ. ಆದ್ದರಿಂದ ಎಲ್ಲ ದಾರ ಇದ್ದರೆ ಬಟ್ಟೆ ಆಗುತ್ತೆ ಅಂತ ಹೇಳ್ಬೋದು, ದಾರ ಇದ್ದರೆ ಹೋದರೆ ಕಾರ್ಯವೇ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆ ಕಾರ್ಯಗಳು ಬೇಕಾದಷ್ಟು ನಡೀತಾ ಇರುತ್ತೆ. ಆದ್ದರಿಂದ ಕಾರಣವೂ ಕಾರ್ಯವೂ ವಿಶೇಷವಾಗಿರ್ಬೇಕೆರಡು ಸಾಮಾನ್ಯವಾಗಿರೋದಕ್ಕೆ ಅನ್ವಯ. ಇಲ್ಲದೆ ಹೋದರೆ ಹೇಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ
ಆ ವಿಷಯವನ್ನ ಅಲ್ಲಿ ಮುಗಿಸ್ತಾರೆ. ಅದುವೇ ಮುಂದೆ ಎಲ್ಲ ಇದರ ವಿಷಯದಲ್ಲೇ ಸ್ವಲ್ಪ ವಿಸ್ತಾರವಾಗಿ ಅಧಿಕವಾಗಿ ಮಾಡ್ತಾರೆ. ನಮಗೆ ಅಷ್ಟು ವಿಸ್ತಾರ ನಮಗೆ ಇಲ್ಲಿ ಬೇಕಾಗಿಲ್ಲ. ಮುಖ್ಯವಾಗಿ ವಿಷಯ ತಿಳ್ಕೊಳ್ಬೇಕಾದ್ದು ಸಾಮಾನ್ಯಕ್ಕೂ ಸಾಮಾನ್ಯಕ್ಕೂ ವಿಶೇಷಕ್ಕೂ ವಿಶೇಷಕ್ಕೂ ಅನ್ವಯ ಹೇಳಬೇಕು ಅಂತ ಹೇಳೋದು. ಆದ್ದರಿಂದ ನೀವು ಕರ್ತ ಇಲ್ಲದೆ ಹೋದರೆ ಕಾರ್ಯವಾಗುವುದಿಲ್ಲ ಅಂತ ಹೇಳಿ ಘಟದ ಉದಾಹರಣೆ ಕೊಟ್ಟು ಜಗತ್ತು ಕಾರ್ಯವಾದ್ದರಿಂದ ಒಬ್ಬ ಕರ್ತ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಜಗತ್ತು ಕಾರ್ಯವಾದ್ದರಿಂದ ಅದಕ್ಕೊಂದು ಕಾರಣ ಇರಬೇಕು ಅಂತ ಹೇಳಿ, ಆ ಕಾರಣ ಯಾರು ಅನ್ನೋದನ್ನ ನೀವು ಅನುಮಾನದಿಂದ ಊಹೆ ಮಾಡೋಕ್ಕಾಗೋದಿಲ್ಲ. ಕಾರಣ ಇರಲೇಬೇಕು ಕಾರ್ಯಕ್ಕೆ. ಜಗತ್ತು ಕಾರ್ಯ ಅನ್ನೋದು ಸಿದ್ಧವಾಗಿದೆ. ಯಾಕೆ ಅಂದರೆ ನಾವು ಕಂಡು ಬರ್ತಿದೆ ಎಲ್ಲ ಲೋಕದಲ್ಲಿ ಎಲ್ಲ ಪದಾರ್ಥಗಳು ಇರೋದೆಲ್ಲ ಯಾರಾದರೂ ಮಾಡಿದರೆ ತಾನೇ ಇರಕ್ಕೆ ಸಾಧ್ಯ. ಅದಕ್ಕೆ ಒಬ್ಬ ಕಾರಣ ಇರಲೇಬೇಕು ಅಂತ ಹೇಳಿ, ಆ ಕಾರಣ ಯಾವ ರೀತಿಯ ಕಾರಣ ಅನ್ನೋದನ್ನ ನೀವು ಘಟದ ಉದಾಹರಣೆಯಿಂದ ದೃಷ್ಟಾಂತದಿಂದ ನಿರೂಪಣೆ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇದಕ್ಕೂ ಅದಕ್ಕೂ ವ್ಯಾಪ್ತಿ ಇಲ್ಲ ಅನ್ನೋದು ಮುಖ್ಯವಾಗಿ ವಿಷಯ ಅಲ್ಲಿ ಹೇಳೋದು. ಅದಾದಮೇಲೆ ಮುಂದಿನ ಶ್ಲೋಕ, ಅದರಲ್ಲಿ ಇನ್ನೊಂದು ವಿಶೇಷವಾದ ವಿಷಯವನ್ನೇ ಹೇಳ್ತಾರೆ. ಉಪಾಧಿ ಅನ್ನೋದರಲ್ಲಿ ಈಶ್ವರ ಅನುಮಾನದಲ್ಲಿ ಉಪಾಧಿ ನಿರೂಪಣೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಇನ್ನೂ ಕಷ್ಟವಾದ ತರ್ಕ. ಉಪಾಧಿ ಅಂತ ಹೇಳ್ತಾರೆ ಅವರು. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಉಪಾಧಿ ಅಂತ ಅದರ ಲಕ್ಷಣ. ಉಪಾಧಿ ಅಂತ ಹೇಳುವಾಗ ಉಪಾಧಿ ಅಂತ ಹೇಳಿದ್ರೆ ಉಪ ಅಂದರೆ ಸಮೀಪೆ, ಅಧೀಯೆ ಅಧೀಯತೆ ಅಂದರೆ ಅದು ಆದಧಾತಿ ತಸ್ಯ ಧರ್ಮಂ ಅಂತ ಹೇಳಿ. ಇವಾಗ ಒಂದು ದಾಸವಾಳ ಹೂವಿನ ಪಕ್ಕ ಸ್ಫಟಿಕ ಮಣಿಯನ್ನು ಇಟ್ಟರೆ ಆ ದಾಸವಾಳದ ಹೂವಿನ ಕೆಂಪು ಬಣ್ಣ ಸ್ಫಟಿಕ ಮಣಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆ ಸ್ವಚ್ಛವಾದ ಸ್ಫಟಿಕ ಮಣಿ ಕೆಂಪಾಗಿ ಕಾಣುತ್ತಲ್ಲ, ಅದು ದಾಸವಾಳ ಪಕ್ಕದಲ್ಲಿರೋದ್ರಿಂದ ಉಂಟಾಗಿರೋದು. ಉಪಾಧಿ ಅಂತ ಅದಕ್ಕೆ ಹೆಸರು. ತನ್ನ ಧರ್ಮವನ್ನು ಇನ್ನೊಂದರ ಧರ್ಮ ಮೇಲೆ ಆರೋಪಣೆ ಮಾಡುತ್ತೆ. ಅದಕ್ಕೆ ಆದಧಾತಿ ತನ್ನ ಸಂಕ್ರಾಮಯತಿ ತಸ್ಯ ಧರ್ಮಂ ಸಸ್ಯ ಧರ್ಮಂ ಅಂತ ಹೇಳಿ ಸ್ವಕೀಯಂ ಧರ್ಮಂ ಆದಧಾತಿ. ಇನ್ನೊಂದು ತನ್ನ ಧರ್ಮವನ್ನು ಪಕ್ಕದಲ್ಲಿರೋದರಲ್ಲಿ ಉಂಟು ಮಾಡುತ್ತೆ. ಅದಕ್ಕೆ ಉಪಾಧಿ ಅಂತ ಹೆಸರು. ಅದನ್ನು ಲಕ್ಷಣ ಹೇಳುವಾಗ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಅಂತ ಹೇಳಿದ್ರು. ಅದು ಉಪಾಧಿ ಅನ್ನೋದು ಒಂದು ಪ್ರಧಾನವಾದ ವಿಷಯ ನೈಯಾಯಿಕರು ನಿರೂಪಣೆ ಮಾಡೋದು. ಅದು ಹೇಳುವಾಗ ವ್ಯಾಪ್ತಿಯಲ್ಲಿ ಹೇಗೆ ಹೇಳಬೇಕು ಅಂತ, ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಒಂದು ಸಾಮಾನ್ಯವಾದ ಉದಾಹರಣೆ ಪ್ರಸಿದ್ಧವಾದ, ಎಲ್ಲದಕ್ಕೂ ಅದೇ ಉದಾಹರಣೆ. ಅಂದರೆ ಬೆಂಕಿಯಲ್ಲಿ ಹೊಗೆ ಕಂಡು ಬರೋದ್ರಿಂದ ಪರ್ವತದಲ್ಲಿ ಬೆಂಕಿ ಇರಬೇಕು ಅಂತ ಹೇಳಿದ್ವಿ. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇರಲೇಬೇಕು ಅನ್ನೋದು ವ್ಯಾಪ್ತಿಯಲ್ಲಿ. ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ಹಿ ಅಂತ ಹೇಳಿಬಿಟ್ರು. ಅದಕ್ಕೆ ಅವ್ರು ಹೇಳಿದ್ರು ಧೂಮಃ ಅಸ್ತು ವನ್ಹಿ ಮಾಸ್ತು. ಬೆಂಕಿ ಇಲ್ಲದೆ ಹೋಗಲಿ, ಧೂಮ ಇದ್ಕೊಳ್ಳಿ. ಪರ್ವತೋ ಧೂಮವಾನ್ ವನ್ಹೇ ಅಂತ ಬೇರೆ ರೀತಿಯಲ್ಲಿ ಹೇಳಿದ್ರು. ಬೆಂಕಿ ಇರೋದ್ರಿಂದ ಧೂಮವಿರಬೇಕು ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ, ಬೆಂಕಿ ಅನ್ನೋದು ಅಲ್ಪ ದೇಶದಲ್ಲಿರೋದಾಗ್ಬಿಡುತ್ತೆ, ಧೂಮ ಅಧಿಕ ದೇಶವಾಗಿಬಿಡುತ್ತೆ. ಅದು ವಿರೋಧವಾಯಿತು ಅಲ್ಲಿಗೆ. ಆ ರೀತಿ ಅದಕ್ಕೆ ಹೇಳಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಯಾಕೆ ಅಂದರೆ ಹೊಗೆ ಇರೋ ಕಡೆ ಬೆಂಕಿ ಇರಬೇಕು, ಆದರೆ ಬೆಂಕಿ ಇರೋ ಕಡೆ ಹೊಗೆ ಇರಬೇಕು ಅಂತ ನಿಯಮವಿಲ್ಲ. ಬೆಂಕಿ ಅಧಿಕ ದೇಶ ವೃತ್ತಿ, ಅಧಿಕವಾದ ಹೆಚ್ಚಾದ ದೇಶಗಳಲ್ಲಿ ಇರುವಂತಹದ್ದು. ಧೂಮ ಅನ್ನೋದು ಅಲ್ಪ ದೇಶ ವೃತ್ತಿ. ಆದ್ದರಿಂದ ಧೂಮ ಇರೋ ಕಡೆ ಹೊಗೆ ಇರೋ ಕಡೆ ಬೆಂಕಿ ಇರಬೇಕು, ಬೆಂಕಿ ಇರೋ ಕಡೆ ಹೊಗೆ ಇರಬೇಕು ಅಂತ ನಿಯಮವಿಲ್ಲ. ಯಾಕೆ ಅಂದರೆ ಕಾದ ಕಬ್ಬಿಣವಿದೆ, ಆ ಕಾದ ಕಬ್ಬಿಣದಲ್ಲಿ ಬೆಂಕಿ ಇದೆ, ಆದರೆ ಹೊಗೆ ಇರೋದಿಲ್ಲ. ಹೊಗೆ ಯಾವಾಗ ಬರುತ್ತೆ ಅಂದರೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಹೊಗೆ ಬರುತ್ತೆ. ಕಾದ ಕಬ್ಬಿಣದಲ್ಲಿ ಬೆಂಕಿ ಇರುತ್ತೆ, ಅದ್ರ ಮೇಲೆ ನೀರು ಹಾಕಿದ್ರೆ ಹೊಗೆ ಬರುತ್ತೆ. ಆರ್ದ್ರೇಂಧನ ಸಂಯೋಗ ಉಪಾಧಿ ಅಂತ ಹೇಳಿದ್ರು. ಆರ್ದ್ರೇಂಧನ ಸಂಯೋಗ, ಒದ್ದೆಯಾದ ಒಂದು ಇಂಧನ, ಅದಕ್ಕೆ ನೀರು ಹಾಕಿದ್ರೆ ಒದ್ದೆ ಆದರೆ ಹೊಗೆ ಬರುತ್ತೆ, ಅದರಲ್ಲಿ ಉಪಾಧಿ ಅಂತ ಅದಕ್ಕೆ ಹೆಸರು. ಆ ರೀತಿ ಆ ಉಪಾಧಿ ಅನ್ನೋದನ್ನು ಇಟ್ಟುಕೊಂಡು ಇಲ್ಲಿ ಹೇಳ್ತಾರೆ ಈಶ್ವರಾನುಮಾನದಲ್ಲಿ. ಆ ವಿಷಯವನ್ನು ಇಟ್ಟುಕೊಂಡು ಇಲ್ಲಿ ವಿಚಾರ ಮಾಡ್ತಾರೆ. ಇದು ಸ್ವಲ್ಪ ಸೂಕ್ಷ್ಮವಾದ ತರ್ಕ ಇದರಲ್ಲಿ. ಧರ್ಮೋ ಯಾವತ್ ಸಪಕ್ಷಾನುಗತ ಉಪದಿಹೀತ್ಯಭು ಸದ್ಯೋ ಅಭ್ಯುಪೇತಃ ತ್ವಯಾಪಿ ತ್ಯಾಗೇ ತಸ್ಯಾತ್ರ ತದ್ವತ್ ಶಿಥಿಲಿತ ನಿಯಮಾಃ ಕ್ವಾಪಿ ನೋಪಾಧಯಃ ಸ್ಯುಃ ತಾದೃಗ್ಧರ್ಮಾತ್ಯಯಾಚ ಪ್ರಕರಣ ಸಮತಾ ಸ್ಯಾನ್ನ ಚಾತಿ ಪ್ರಸಂಗಃ ಪಕ್ಷಾದಿಸ್ಥಿತ್ಯಭಾದಾತ್ ನಿರುಪಧಿಕತೆಯಾ ಸ್ಯಾತ್ ಪರಾತ್ಮಾನುಮಾತು.
ಪರಾತ್ಮ ಹನುಮಾ ಅಂತ ಹೇಳಿ, ಇನ್ನೊಬ್ಬರ ದೇಹದಲ್ಲಿ ಇರುವ ಆತ್ಮ ಇರುವುದನ್ನ ನೀವು ಹೇಗೆ ಊಹೆ ಮಾಡ್ತೀರಾ ಅಂತ ಹೇಳಿ, ಅದರಲ್ಲಿಯೂ ದೋಷ ಬರುತ್ತೆ ಅಂತ ಹೇಳಿದ್ರು. ಆಗ ದೋಷ ಬರೋದಿಲ್ಲ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಈ ಅನುಮಾನ ಸ್ವಲ್ಪ ಸೂಕ್ಷ್ಮವಾದ ಅನುಮಾನ, ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ನ್ಯಾಯದರ್ಶನದಲ್ಲಿ ಅಧಿಕವಾಗಿ ಓದಿದರೆ ಅದೆಲ್ಲ ತಿಳಿಯುತ್ತೆ. ಇಲ್ಲದೆ ಹೋದ್ರೆ ನಮಗೆ ಸ್ವಲ್ಪ ಅರ್ಥವಾಗೋದು ಕಷ್ಟ. ಇದೆಲ್ಲ ಸಾಮಾನ್ಯವಾಗಿ ತಿಳ್ಕೊಳ್ಬಹುದು. ಯಾವತ್ ಸಪಕ್ಷಾನುಗತಃ ಧರ್ಮ ಉಪದೀತಿ ತ್ವಯಾಪಿ ಅಭ್ಯುಪೇತಃ. ಯಾವ ಧರ್ಮವು ಎಲ್ಲ ಸಪಕ್ಷಗಳಲ್ಲಿಯೂ ಇರುತ್ತೋ ಅದು ಉಪಾಧಿಯಾಗುತ್ತೆ ಅಂತ ಹೇಳಿದ್ರು. ಸಪಕ್ಷಗಳಲ್ಲೆಲ್ಲ ಇರಬೇಕು ಅದು ಅಂತ ಹೇಳಿಬಿಡೋದು ಎಲ್ಲರಿಗೂ ಸಮ್ಮತವಾಗಿರುವಂಥದ್ದು ಇದು. ಅದು ಬಿಟ್ಟರೆ ಏನಾಗುತ್ತೆ ಅಂದರೆ ನಿಯಮವೇ ಹೋಗ್ಬಿಡುತ್ತೆ. ಶಿಥಿಲಿತ ನಿಯಮ ಕ್ವಾಪಿ ಉಪಾದೇಯ ನ ಸ್ಯು. ಈ ನಿಯಮವನ್ನೇ ತ್ಯಾಗ ಮಾಡಿದ್ರೆ ಎಲ್ಲ ನಿಯಮವನ್ನು ಬಿಡಬೇಕಾಗುತ್ತೆ, ಉಪಾಧಿನೇ ಇಲ್ಲದೆ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಇದು ಹೇಳೋದು. ಇದಕ್ಕೆ ವಿವರಿಸ್ತಾರೆ ಇಲ್ಲಿ. ಸಾಧ್ಯವಿರುವ ಕಡೆ ಎಲ್ಲ ಇದ್ದು ಪಕ್ಷದಲ್ಲಿ ಇಲ್ಲದೆ ಇರೋದು ಉಪಾಧಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಪಕ್ಷಾನುಗತಃ ಧರ್ಮ ಅಂತ ಹೇಳಿದ್ರು. ಸಾಧ್ಯದಲ್ಲಿ ಇರುವ ಎಲ್ಲ ಕಡೆಯಲ್ಲಿಯೂ ಇದ್ದು ಪಕ್ಷದಲ್ಲಿ ಇರಬಾರ್ದು ಅಂತ ಅರ್ಥ. ಪರ್ವತ ಅನ್ನೋ ಪಕ್ಷ, ಸಾಧ್ಯ ಅನ್ನೋದು ವನ್ಹಿ, ಬೆಂಕಿ ಅನ್ನೋದು ಸಾಧ್ಯವಾಗಿದೆ. ಪಕ್ಷ ಅನ್ನೋದು ಪರ್ವತ, ಪರ್ವತದಲ್ಲಿ ಬೆಂಕಿಯನ್ನು ಸಾಧಿಸಬೇಕು. ಹೇತು ಯಾವುದು ಅಂದರೆ ಧೂಮ ಅಂತ ಹೇಳಿ, ಹೊಗೆ ಅನ್ನೋದು ಹೇತು ಕಾರಣ. ಅದರ ಚಿಹ್ನೆಯಿಂದ ಲಕ್ಷಣದಿಂದ ಪರ್ವತ ವನ್ಹಿಮಾನ್ ಧೂಮಾತ್. ಪರ್ವತ ಅನ್ನೋದು ಪಕ್ಷ, ವನ್ಹಿ ಅನ್ನೋದು ಸಾಧ್ಯ. ಯಾವುದನ್ನು ಅಚೀವ್ ಮಾಡಬೇಕು, ಅಲ್ಲಿ ನಾವು ಪ್ರೂವ್ ಮಾಡಬೇಕು. ಪರ್ವತದಲ್ಲಿ ಬೆಂಕಿ ಇದೆ ಅಂತ ಪ್ರೂವ್ ಮಾಡಬೇಕು. ಹೊಗೆಯನ್ನು ನೋಡಿ ಬೆಂಕಿ ಇದೆ ಅಂತ ಪ್ರೂವ್ ಮಾಡ್ತೀವಿ. ಆ ಬೆಂಕಿಯ ಜ್ಞಾನ ನಮಗೆ ಮೊದಲು ಇರಬೇಕು, ಅದು ಮುಖ್ಯ. ಬೆಂಕಿಯ ಜ್ಞಾನವೇ ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬೆಂಕಿ ಜ್ಞಾನವಿಲ್ಲದೆ ಮಾಡುವಂಥದ್ದು ಕೂಡ ಕೆಲವು ಹೇಳ್ತಾರೆ ಕೇವಲ ವ್ಯತಿರೇಕಿ ಅಂತಲೂ ಹೇಳ್ತಾರೆ ನೈಯಾಯಿಕರು. ಅದೆಲ್ಲ ನಾವು ಒಪ್ಕೊಳ್ಳೋದಿಲ್ಲ. ಬೆಂಕಿಯ ಜ್ಞಾನ ನಮಗೆ ಇರಬೇಕು, ಅಂದರೆ ಸಪಕ್ಷದಲ್ಲಿ ಅದರ ವಿಷಯ ತಿಳಿದಿರಬೇಕು ನಮಗೆ. ಆದ್ದರಿಂದ ಸಾಧ್ಯ ಎಲ್ಲ ಕಡೆಯಲ್ಲೂ ಎಲ್ಲ ಇರುತ್ತೆ. ಸಾಧ್ಯದಲ್ಲಿ ಇದ್ದು ಪಕ್ಷದಲ್ಲಿ ಇಲ್ಲದೆ ಇರುವಂಥದ್ದು, ಅದಕ್ಕೆ ಉಪಾಧಿ ಅಂತ ಹೇಳಿದ್ರು. ಸಾಧ್ಯ ವ್ಯಾಪಕ, ಸಾಧನ ಅವ್ಯಾಪಕ ಅಂತ ಹೆಸರು ಅದಕ್ಕೆ. ಸಾಧನ ಅವ್ಯಾಪಕ, ಸಾಧ್ಯ ವ್ಯಾಪಕ. ಅದಕ್ಕೆ ಉದಾಹರಣೆ ಕೊಡುವಾಗ ಅಯೋಗೋಳಕಂ ಧೂಮವತ್ ವನ್ಹೇಹೇ ಅಂತ ಹೇಳಿ. ಅಯೋಗೋಳಕ ಅಂತ ಹೇಳಿದ್ರೆ ಕಾದ ಒಂದು ಕಬ್ಬಿಣ ಧೂಮವನ್ನು ಹೊಂದಿದೆ ಅಂತ ಇಲ್ಲಿ ಸಾಧಿಸ್ತಾ ಇದ್ದಾರೆ. ಸಾಧ್ಯ ಆದದ್ದು ಧೂಮ, ಧೂಮತ್ವ ಅನ್ನೋದನ್ನು ಸಾಧಿಸ್ಬೇಕು. ಕಾದ ಕಬ್ಬಿಣದಲ್ಲಿ ಹೊಗೆ ಇದೆ ಅಂತ ಸಾಧಿಸ್ಬೇಕು. ಯಾಕೆ ಅಂದರೆ ಅಲ್ಲಿ ಬೆಂಕಿ ಇರೋದ್ರಿಂದ. ಬೆಂಕಿ ಇರೋದು ಹೇತು ಆಯಿತು, ಸಾಧ್ಯವಾದದ್ದು ಧೂಮವಾಯಿತು. ಇಲ್ಲಿ ಸಾಧ್ಯವಾದ ಧೂಮ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಆಗ ಬೆಂಕಿ ಇರಬೇಕಾಗುತ್ತೆ. ಆದರೆ ಸಾಧ್ಯವಾದ ಧೂಮ ಇರೋ ಕಡೆಯಲ್ಲಿಯೂ ಆರ್ದ್ರೇಂಧನ ಇರುತ್ತೆ, ಹಸಿ ಕಟ್ಟಿಗೆ ಇರುತ್ತೆ ಅನ್ನೋದು ತಿಳಿದ ವಿಷಯವೇ ಇದು. ಆದರೆ ಇಲ್ಲಿ ಪಕ್ಷ ಯಾವುದು ಅಂತ ಹೇಳಿದ್ರೆ, ಯಾವುದು ಪಕ್ಷ ಇಲ್ಲಿ? ಅಯೋಗೋಳಕವೇ ಪಕ್ಷ. ಪಕ್ಷವಾದ ಕಾದ ಕಬ್ಬಿಣದಲ್ಲಿ ಇರೋದಿಲ್ಲ, ಅಲ್ಲಿ ಧೂಮ ಇಲ್ಲ. ಬೆಂಕಿ ಇದ್ರೂ ಕೂಡ ಧೂಮ ಇಲ್ಲ. ಅಲ್ಲಿ ನೀರಿನ ಸಂಯೋಗ ಇದ್ದರೆ ಮಾತ್ರವೇ ಧೂಮ ಬರುತ್ತೆ, ಇಲ್ಲದೆ ಹೋದರೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಆರ್ದ್ರೇಂಧನ ಅನ್ನೋದು ಉಪಾಧಿ ಅಂತ ಹೇಳಲ್ಪಡುತ್ತೆ. ಇಲ್ಲಿ ಆರ್ದ್ರೇಂಧನ ಉಪಾಧಿ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಅಯೋಗೋಳಕ ಅನ್ನೋದು ಪಕ್ಷದಲ್ಲಿ ಧೂಮವನ್ನು ಸಾಧಿಸಬೇಕು. ಯಾಕೆ ಅಂದರೆ ಬೆಂಕಿ ಇದೆ ಅನ್ನೋ ಕಾರಣದಿಂದ. ಬೆಂಕಿ ಇದೆ ಅನ್ನೋದು ಗೊತ್ತಿರೋದೇ ವಿಷಯ. ಧೂಮ ಇದೆ ಅನ್ನೋದನ್ನು ಸಾಧಿಸಬೇಕು. ಧೂಮ ಇದೆಯನ್ನು ಸಾಧಿಸಬೇಕಾದ್ರೆ ಅಲ್ಲಿ ಆರ್ದ್ರೇಂಧನ ಸಂಯೋಗ ಇಲ್ಲದೆ ಹೋದರೆ ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ. ಆರ್ದ್ರೇಂಧನ ಸಂಯೋಗದಿಂದ ಹೊಗೆ ಉಂಟಾಗುತ್ತೆ ಅಲ್ಲಿ, ಅದರಿಂದಲೇ ಅಲ್ಲಿ ಹೊಗೆ ಉಂಟಾಗುತ್ತೆ. ಅದರಿಂದ ಈ ಈಶ್ವರಾದಿ ಅನುಮಾನದಲ್ಲಿ ಅದನ್ನು ಈಗ ದಾರ್ಷ್ಟಾಂತಿಕಕ್ಕೆ ಅನ್ವಯಿಸ್ತಾರೆ. ಈಗ ಈಶ್ವರ ಅನುಮಾನದಲ್ಲೂ ಸಾಧ್ಯವಾದದ್ದು ಯಾವುದು ಅಂದರೆ ಸಕರ್ತೃಕತ್ವವಿರುವ ಘಟಾದಿಗಳಲ್ಲಿ ಶರೀರಜನ್ಯತ್ವ ಅನ್ನೋದಿದೆ. ಇಲ್ಲಿ ಸಾಧ್ಯವಾದದ್ದೇನು? ಸಕರ್ತೃಕತ್ವ ಅಂತ. ಪೃಥಿವ್ಯಾದಿ ಕಾರ್ಯಂ ಸಕರ್ತೃಕತ್ವ ಅಂತ ಹೇಳಿಬಿಟ್ಟು, ಸಕರ್ತೃಕತ್ವ ಕಾರ್ಯವಾದ್ದರಿಂದ ಕರ್ತಾ ಇರಬೇಕು ಅವನಿಗೆ ಅಂತ ಹೇಳುವಾಗ ಸಕರ್ತೃಕತ್ವ ಅಂತ ಇರೋದು ಸಾಧ್ಯವಾದ ಸಕರ್ತೃಕತ್ವ. ಕರ್ತಾ ಇದ್ದಾನೆ ಅಂತ ಒಬ್ಬ ಪ್ರೂವ್ ಮಾಡಬೇಕೀಗ, ಅದುವೇ ಸಾಧ್ಯವಾಗಿರೋದು. ಅದಕ್ಕೆ ಘಟಾದಿ ಮೊದಲಾದಗಳಲ್ಲಿ ಅದು ಘಟದಂತೆ ಘಟಾಧಿಪತಿ ಅಂತ ಹೇಳುವಾಗ
ಘಟದಲ್ಲಿ ಶರೀರಜನ್ಯತ್ವ ಅನ್ನೋದು ಇದೆ. ಆದ್ದರಿಂದ ಪೃಥ್ವಿ ಪಕ್ಷವಾದ ಪೃಥ್ವಿಯಾಗಳಲ್ಲಿ ಶರೀರಜನ್ಯತ್ವ ಇಲ್ಲ. ಪೃಥ್ವಿಯನ್ನು ಯಾರು ಶರೀರ ಇಟ್ಕೊಂಡು ಮಾಡಿದ್ದಾನೆ ಅಂತ ನೋಡಿದ್ದಾರೆ ಯಾರಾದರೆ? ಯಾರು ನೋಡಿಲ್ಲ. ಅಷ್ಟೇ ಅಲ್ಲದೆ ನೈಯಾಯಿಕರು ಈಶ್ವರನಿಗೆ ಶರೀರ ಇದೆ ಅಂತ ಒಪ್ಕೊಳ್ಳಲ್ಲ. ಶರೀರಜನ್ಯತ್ವ ಇರಕ್ಕೆ ಸಾಧ್ಯವಿಲ್ಲ, ಶರೀರ ಇರಕ್ಕೆ ಸಾಧ್ಯವಿಲ್ಲ ಈಶ್ವರನಿಗೆ. ಯಾಕೆ ಅಂದರೆ ಶರೀರವು ಒಂದು ಕಾರ್ಯ. ಈಶ್ವರನೇ ಜಗತ್ಕಾರ್ತ ಆಗಬೇಕಾದ್ರೆ ಅವನಿಗೆ ಶರೀರ ಇದ್ದಿದ್ರೆ ಆ ಶರೀರ ಉಂಟು ಮಾಡೋನು ಇನ್ನೊಬ್ಬ ಇರಬೇಕಾಗತ್ತೆ, ಅವನು ಜಗತ್ಕಾರಣ ಆಗಬೇಕು. ಅವಾಗ ಈಶ್ವರನಿಗೆ ಶರೀರ ಯಾರು ಕೊಟ್ಟರು? ಆವಾಗ ಹೆಂಗೆ ಉಂಟಾಯಿತು? ಅವನ ಶರೀರವೇ ಒಂದು ಕಾರ್ಯವಾಯ್ತಲ್ಲ, ಅದಕ್ಕೆ ಇನ್ನೊಂದು ಕಾರಣ ಇರಬೇಕಾಗುತ್ತೆ. ಆವಾಗ ಜಗತ್ಕಾರಣ ಆಗಕ್ಕೆ ಸಾಧ್ಯವಿಲ್ಲ ಈಶ್ವರ. ಆದ್ದರಿಂದ ಅವನಿಗೆ ಶರೀರ ಅನ್ನೋದು ಇರೋಕ್ಕೆ ಸಾಧ್ಯವಿಲ್ಲ. ಆದರೆ ದೃಷ್ಟಾಂತವಾದ ಘಟಾದಿಗಳಲ್ಲಿ ಶರೀರಜನ್ಯತ್ವ ಅನ್ನೋದು ಕಂಡುಬರುತ್ತೆ. ಶರೀರಜನ್ಯತ್ವ ಇದೆ ಅದರಲ್ಲಿ. ಆದ್ದರಿಂದಲೇ ಅಲ್ಲಿ ಶರೀರಜನ್ಯತ್ವ ಅನ್ನೋದು ಉಪಾಧಿ. ಅದಿಲ್ಲದೆ ಹೋದರೆ ಮಾಡೋಕ್ಕೆ ಸಾಧ್ಯವಿಲ್ಲ. ಈಶ್ವರನಲ್ಲಿಯೂ ನೀವು ಘಟಾದಿ ದೃಷ್ಟಾಂತ ಇಟ್ಕೊಂಡು ಈಶ್ವರನಲ್ಲಿ ಜಗತ್ಕಾರಣತ್ವ ಕಾರಣತ್ವವನ್ನು ಪ್ರೂವ್ ಮಾಡಬೇಕಾದ್ರೆ ಅವನಿಗೂ ಶರೀರಜನ್ಯತ್ವ ಇರಬೇಕು. ಹೇಗೆ ನೀವು ಬೆಂಕಿಯನ್ನು ಇಟ್ಟುಕೊಂಡು ಕಾದ ಕಬ್ಬಿಣದಲ್ಲಿ ಹೊಗೆ ಇದೆ ಅಂತ ಪ್ರೂವ್ ಮಾಡಬೇಕಾದ್ರೆ ಆ ಕಾದ ಕಬ್ಬಿಣದಲ್ಲಿ ನೀರಿನ ಸಂಯೋಗ ಇದ್ದರೆ ಮಾತ್ರ ಹೊಗೆ ಬರುತ್ತೆ. ಬೆಂಕಿಯನ್ನು ಕಾರಣವಾಗಿಟ್ಟುಕೊಂಡು ಬೆಂಕಿ ಇದೆ ಅನ್ನೋ ಕಾರಣದಿಂದ ಕಾದ ಕಬ್ಬಿಣದಲ್ಲಿ ಹೊಗೆ ಇದೆ ಅಂತ ಪ್ರೂವ್ ಮಾಡಬೇಕಾದ್ರೆ ಆ ಕಾದ ಕಬ್ಬಿಣಕ್ಕೆ ನೀರು ಹಾಕಿದ್ರೆ ಮಾತ್ರವೇ ಹೊಗೆ ಬರುತ್ತೆ, ಇಲ್ಲದೆ ಹೋದ್ರೆ ಹೊಗೆ ಬರೋದಿಲ್ಲ. ಆ ನೀರು ಹಾಕೋದು ಅನ್ನೋದು ಆರ್ದ್ರೇಂದ್ರ ಸಂಯೋಗ ಉಪಾಧಿ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ಘಟವನ್ನು ಇಟ್ಟುಕೊಂಡು ಜಗತ್ತು ಕಾರ್ಯವಾದ್ದರಿಂದ ಈಶ್ವರನನ್ನು ಸಾಧಿಸ್ತೀವಿ ಅಂದರೆ ಘಟದಲ್ಲಿ ಘಟವನ್ನು ಮಾಡುವವನಿಗೆ ಶರೀರಜನ್ಯತ್ವವಿದೆ. ಆದ್ದರಿಂದ ಜಗತ್ತು ಮಾಡಿ ಈಶ್ವರನಿಗೂ ನೀವು ಶರೀರಜನ್ಯತ್ವ ಇದ್ದರೇನೆ ಅವನ ಕರ್ತೃತ್ವ ಉಂಟಾಗುತ್ತೆ, ಇಲ್ಲದೆ ಹೋದರೆ ಉಂಟಾಗೋದಿಲ್ಲ. ಆದ್ದರಿಂದ ಶರೀರಜನ್ಯತ್ವ ಅನ್ನೋದು ಉಪಾಧಿ ಆಯಿತು ಅಲ್ಲಿಗೆ, ನೀರಿನ ಆರ್ದ್ರೇಂದ್ರ ಸಂಯೋಗದಂತೆ. ಆದ್ದರಿಂದ ಅದು ಉಪಾಧಿ ಅಂತ ಹೇಳಿದ್ರು. ಯಾವುದಾದ್ರು ಒಂದು ಕುಯುಕ್ತಿಯಿಂದ ಎಲ್ಲ ಇಲ್ಲ ಅಂತ ಹೇಳಿಬಿಟ್ರೆ ವ್ಯವಸ್ಥೆ ಹೋಗ್ಬಿಡುತ್ತೆ ಅನ್ನೋದ್ರಿಂದ ಯಾವುದೂ ಇರೋದಿಲ್ಲ ಅಂತ ಹೇಳಿದ್ರು. ಇದು ಪ್ರಕೃತ ತಾದೃಗ್ ಧರ್ಮಾತ್ಯಯಾತ್ ಚ ಪ್ರಕರಣ ಸಮತ ಸ್ಯಾತ್. ಉಪಾಧಿ ಶರೀರಜನ್ಯತ್ವ ಪಕ್ಷದಲ್ಲಿ ಇಲ್ಲದೇ ಇರೋ ಕಾರಣ ಹೇತುವಿನಲ್ಲಿ ಸತ್ಪ್ರತಿಪಕ್ಷ ಅನ್ನೋ ದೋಷ ಬಂತು ಇವಾಗ. ಯಾಕೆ ಅಂದರೆ ಶರೀರಜನ್ಯತ್ವ ಅನ್ನೋದು ಪಕ್ಷದಲ್ಲಿ ಇಲ್ಲ. ಇವಾಗ ಪಕ್ಷದಲ್ಲಿ ಇರೋದಿಲ್ಲ, ಪಕ್ಷದಲ್ಲಿ ಇಲ್ಲ. ಈಶ್ವರನಿಗೆ ಶರೀರಜನ್ಯತ್ವ ಇಲ್ಲ. ಆದ್ದರಿಂದ ಇದೇನಾಯಿತು ಅಂತ ಹೇಳಿದ್ರೆ ಸತ್ಪ್ರತಿಪಕ್ಷ ಅಂತ ಹೇಳಿ ಅದಕ್ಕೆ ಯಾವುದು ಸಾಧ್ಯವೋ ಅದಕ್ಕೆ ವಿರುದ್ಧವಾದವನ್ನು ಸಾಧಿಸುವ ಇನ್ನೊಂದು ಹೇತು ಇರೋದು ಸತ್ಪ್ರತಿಪಕ್ಷ ಅಂತ ಅದಕ್ಕೆ ಹೆಸರು. ಯಾವುದೋ ಒಂದು ಸಾಧಿಸ್ತೀವಿ ನಾವು, ಅದಕ್ಕೆ ವಿರುದ್ಧವಾದ ಒಂದು ಹೇತು ಇದ್ದರೆ ಅದು ಸಾಧ್ಯಕ್ಕೆ ವಿರುದ್ಧವಾಗಿ ಸಾಧಿಸೋದಾದರೆ ಸತ್ಪ್ರತಿಪಕ್ಷ ಅಂತ ಹೆಸರು ಅದಕ್ಕೆಲ್ಲ ಉದಾಹರಣೆಗಳು ಬೇಕಾದಷ್ಟು ನೀವು ನ್ಯಾಯ ಗ್ರಂಥಗಳಲ್ಲಿ ನೋಡಬೇಕು. ನ್ಯಾಯ ಗ್ರಂಥಗಳಲ್ಲಿ ಓದಬೇಕಾದ್ರೆ ಸತ್ಪ್ರತಿಪಕ್ಷ ಅದಕ್ಕೆಲ್ಲ ಬೇಕಾದಷ್ಟು ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ. ಅದೆಲ್ಲ ನಾವು ನ್ಯಾಯದರ್ಶನದ ಗ್ರಂಥಗಳಲ್ಲಿ ನೋಡ್ಕೊಳ್ಬಹುದು. ಅದರದೆಲ್ಲ ನೋಡಿದ್ರೆ ತಿಳಿಯುತ್ತೆ ನಮಗೆ. ಬೇಕಾದಷ್ಟು ಉದಾಹರಣೆಗಳು ಕೊಡ್ತಾರೆ ಶಬ್ದದ ವಿಷಯದಲ್ಲಿ. ಇದರಲ್ಲಿ ಸತ್ಪ್ರತಿಪಕ್ಷ ಅಂತ ಹೇಳುವಾಗ ಪ್ರತಿಪಕ್ಷ ಅಂತ ಹೇಳೋದು ಇವಾಗ ಆಕಾಶ ಒಂದು ಉದಾಹರಣೆ ಇಲ್ಲಿ ಕೊಡ್ತಾರೆ ಇವರು. ಆಕಾಶ ಅಪ್ರತ್ಯಕ್ಷ ಅಂದರು. ಅತೀಂದ್ರಿಯತ್ವಾತ್ ಅಂತ ಒಂದು ಉದಾಹರಣೆ. ಅತೀಂದ್ರಿಯವಾದ್ದರಿಂದ ಪ್ರತ್ಯಕ್ಷವಲ್ಲ ಆಕಾಶ ಅಂತ ಹೇಳಿದ್ರು. ಅದಕ್ಕೆ ವಿರುದ್ಧವಾದ ಅಪ್ರತ್ಯಕ್ಷವ ಅನ್ನೋದಕ್ಕೆ ಸಾಧ್ಯ. ಅದಕ್ಕೆ ವಿರುದ್ಧವಾದ ಪ್ರತ್ಯಕ್ಷತ್ವವನ್ನು ಸಾಧಿಸೋಕ್ಕೆ ಇನ್ನೊಂದು ಹೇತು ಇದ್ದರೆ ಸತ್ಪ್ರತಿಪಕ್ಷ ಅಂತ ಅದಕ್ಕೆ ಹೆಸರು. ಆಕಾಶವು ಪ್ರತ್ಯಕ್ಷವಲ್ಲ, ಯಾಕೆ ಅಂದರೆ ಅತೀಂದ್ರಿಯ ಅಂತ ಒಂದು ಅನುಮಾನ. ಪ್ರತ್ಯಕ್ಷವಲ್ಲ ಅನ್ನೋದು ಸಾಧ್ಯ. ಅದಕ್ಕೆ ವಿರುದ್ಧವಾಗಿ ಪ್ರತ್ಯಕ್ಷ ಅಂತ ಸಾಧಿಸೋ ಒಂದು ಕಾರಣ ಇದ್ದರೆ ಅದಕ್ಕೆ ಸತ್ಪ್ರತಿಪಕ್ಷ ಅಂತ ಹೆಸರು. ಅದು ಹೇಗೆ ಅಂದರೆ ಆಕಾಶ ಪ್ರತ್ಯಕ್ಷ ಶಬ್ದಗುಣತ್ವಾತ್ ಅಂತ ಹೇಳ್ತಾರೆ. ಶಬ್ದಗುಣತ್ವಾತ್ ಪ್ರತ್ಯಕ್ಷ. ಶಬ್ದಗುಣವನ್ನು ಹೊಂದಿರೋದ್ರಿಂದ ಎಲ್ಲೆಲ್ಲಿ ಶಬ್ದ ಕೇಳಿಬರುತ್ತೋ ಅಲ್ಲಿ ಆಕಾಶ ಇರುತ್ತೆ ಅಂತ ಅರ್ಥ ಆಗುತ್ತೆ. ಯಾಕೆ ಅಂದರೆ ಶಬ್ದ ಆಕಾಶದ ಒಂದು ಅಸಾಧಾರಣವಾದ ಗುಣ ಅಂತ ಒಪ್ಕೊಂಡಿದ್ದಾರೆ. ಶಬ್ದ ಗುಣಕ ಆಕಾಶ ಅಂತಾನೆ ಲಕ್ಷಣ ಅದಕ್ಕೆ. ಶಬ್ದ ಗುಣಕತ್ವಾತ್ ಪ್ರತ್ಯಕ್ಷ. ಶಬ್ದ ಕೇಳಿಬಂತೋ ಇಲ್ವೋ ಅದು ಆಕಾಶ ಇರಬೇಕು ಅಂತ ಹೇಳಿ. ಮೃದಂಗ ನುಡಿಸಿದ್ರೆ ಬರುತ್ತಲ್ಲ ಅದೆಲ್ಲ ಆಕಾಶ ಇರೋದ್ರಿಂದಲೇ ಬರೋದು ಅಂತ ಹೇಳಿ. ಆದ್ದರಿಂದ ಶಬ್ದ ಗುಣಕತ್ವಾತ್ ಪ್ರತ್ಯಕ್ಷ ಇದು ಸತ್ಪ್ರತಿಪಕ್ಷ ಅಂತ ಹೆಸರು. ನೀವು ಯಾವುದನ್ನು ಸಾಧಿಸ್ತೀರೋ ಅದಕ್ಕೆ ವಿರುದ್ಧವಾದವನ್ನು ಸಾಧಿಸುವ
ಇನ್ನೊಂದು ಹೇತು ಇದ್ದರೆ ಸತ್ಪ್ರತಿಪಕ್ಷ ಅಂತ ಅದಕ್ಕೆ ಹೆಸರು. ಆದ್ದರಿಂದ ಇದು ನೀವು ಇದೆಲ್ಲ ಬಿಟ್ಟರೆ ಇವಾಗ ಸತ್ಪ್ರತಿಪಕ್ಷ ಅನ್ನೋ ದೋಷ ಬರುತ್ತೆ. ಪಕ್ಷದಲ್ಲಿ ಶರೀರ ಜನ್ಯತ್ವವೇ ಇಲ್ಲ. ಹೇತುವಿನಲ್ಲಿ ಇವಾಗ ಇದು ಸತ್ಪ್ರತಿಪಕ್ಷ ಆಯಿತು. ಹೇತು ಪೃಥಿವ್ಯಾಧಿಕಂ ಅಕರ್ತೃಕಂ ಶರೀರ ಅಜನ್ಯತ್ವಾತ್. ಇದು ಪ್ರತ್ಯನುಮಾನ ನಾವು ಹೇಳೋದು. ಪೃಥಿವ್ಯಾಧಿಕಂ ಸಕರ್ತೃಕಂ ಅಂತ ಅವ್ರು ಹೇಳೋದು. ಸಕರ್ತೃಕಂ ಕಾರ್ಯತ್ವಾತ್ ಅಂತ ಅವ್ರು ಹೇಳುವ ಅನುಮಾನ. ನಾವು ಹೇಳ್ತೀವಿ ಪೃಥಿವ್ಯಾಧಿಕಂ ಅಕರ್ತೃಕಂ, ಕರ್ತ ಎಲ್ಲ ಇಲ್ಲ ಪೃಥ್ವಿಗೆ. ಯಾಕೆಂದರೆ ಶರೀರ ಅಜನ್ಯತ್ವಾತ್, ಶರೀರ ಇರುವಂಥ ಉಂಟು ಮಾಡಿಲ್ಲ ಅದು. ಶರೀರ ಇರುವನ್ನು ಉಂಟು ಮಾಡುವ ಕಾರ್ಯಗಳೇ ಎಲ್ಲ ಕಡೆಯೂ ಲೋಕದಲ್ಲಿ ಕಂಡು ಬರುತ್ತೆ. ಶರೀರವಿಲ್ಲದೆ ಇರೋವನ್ನು ಮಾಡಿರೋದ್ರಿಂದ ಪೃಥಿವ್ಯಾದಿಗಳು ಅದು ಕರ್ತೃಕವೇ ಅಲ್ಲ ಅಂತ ನಾವು ಒಂದು ಪ್ರತ್ಯನುಮಾನ ಹೇಳಿದ್ರೆ ಇದಕ್ಕೆ ಸತ್ಪ್ರತಿಪಕ್ಷ ಅಂತ ಹೆಸರು. ಇದು ಅವರು ಹೇಳಿರುವ ಕರ್ತೃಕತ್ವಕ್ಕೆ ವಿರುದ್ಧವಾದ ಅಕರ್ತೃಕವನ್ನು ಸಾಧಿಸುವ ಅನುಮಾನ. ಶರೀರ ಅಜನ್ಯತ್ವಾತ್ ಅಂತ ಹೇಳಿಬಿಟ್ಟು ಘಟಾಧಿಕಂ ಸಕರ್ತೃಕಂ ಅಂತ ಹೇಳಿದ್ರಲ್ಲ, ಕಾರ್ಯತ್ವಾದಂತ ನಾವು ಹೇಳ್ತೀವಿ. ಪೃಥಿವ್ಯಾಧಿಕಂ ಅಕರ್ತೃಕಂ ಶರೀರ ಅಜನ್ಯತ್ವಾತ್ ಅಂತ ಹೇಳಿದ್ರೆ ಈ ಹೇತು ಶರೀರ ಅಜನ್ಯತ್ವ ಅನ್ನೋ ಹೇತು ಅಕರ್ತೃಕವನ್ನು ಸಾಧಿಸುತ್ತೆ ಪೃಥ್ವಿಗೆ. ಆದ್ದರಿಂದ ಇದು ಸತ್ಪ್ರತಿಪಕ್ಷ ಅಂತ ಹೇಳಿ ದೋಷ. ಇದಕ್ಕೆ ಈಶ್ವರಾನುಮಾನಕ್ಕೆ ಪ್ರತ್ಯನುಮಾನ ಬರೋದ್ರಿಂದ ಮೊದಲನೇ ಅನುಮಾನ ಸತ್ಪ್ರತಿಪಕ್ಷ ಅನ್ನುವ ಹೇತ್ವಾಭಾಸ. ಅದು ಒಂದು ಹೇತ್ವಾಭಾಸ, ಸತ್ಪ್ರತಿಪಕ್ಷ ಅಂತ ಹೇಳೋದು. ಆದ್ದರಿಂದ ನೀವು ಹೇಳುವ ಹೇತ್ವಾಭಾಸ, ಹೇತುವದ ಆಭಾಸಂತೆ, ಹೇತುವಂತೆ ಇದೆ, ಆದರೆ ಅದು ಸದ್ಹೇತು ಅಲ್ಲ, ಅದು ದುಷ್ಟವಾದ ಹೇತು ಅಂತ ಅರ್ಥ. ಅದರಲ್ಲಿ ಪಕ್ಷದಲ್ಲಿ ಇಲ್ಲದೇ ಇರುವ ಧರ್ಮವೇ ಉಪಾಧಿಯಾದರೆ ಎಲ್ಲ ಅನುಮಾನಗಳಲ್ಲೂ ಪಕ್ಷೇತರತ್ವವೇ ಉಪಾಧಿಯಾಗಬೇಕಾಗುತ್ತೆ. ಪಕ್ಷದಲ್ಲಿ ಯಾವ ಧರ್ಮವೂ ಇಲ್ಲವೋ, ಪೃಥಿವಿಯ ಅನ್ನೋದು ಪಕ್ಷ. ಇದರಲ್ಲಿ ಇಲ್ಲದೆ ಇರುವ ಧರ್ಮ ಯಾವುದು ಅಂದರೆ ಇದರಲ್ಲಿ ಶರೀರ ಅಜನ್ಯತ್ವ ಅನ್ನೋದು ಇರಲಿಲ್ಲ. ಆದ್ದರಿಂದ ಅದುವೇ ಉಪಾಧಿ, ಶರೀರಜನ್ಯತ್ವವೇ ಉಪಾಧಿ ಆಗಿಬಿಟ್ರೆ ಎಲ್ಲ ಅನುಮಾನದಲ್ಲೂ ಹೀಗೆ ಮಾಡಬೇಕಾಗುತ್ತೆ. ನಾವು ಪಕ್ಷೇತರತ್ವವೇ ಉಪಾಧಿ ಆಗಬೇಕಾಗುತ್ತೆ ಅಂತ ಅವರು ವಾದ ಮಾಡ್ತಾರೆ. ಪಕ್ಷಾದಿ ಸ್ಥಿತ್ಯಭಾದಾತ್ ನಚ ಅತಿಪ್ರಸಂಗ. ಪಕ್ಷ ಲಕ್ಷಣಾದಿಗಳು ವ್ಯವಸ್ಥಿತವಾಗಿರುವುದರಿಂದ ನೀವೇ ಪಕ್ಷಕ್ಕೆ ಲಕ್ಷಣ ಎಲ್ಲ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀರಾ. ಉಪಾಧಿ ಅಂದರೆ ಏನು, ಪಕ್ಷ ಅಂದರೆ ಏನು, ಸಾಧ್ಯ ಅಂದರೆ ಏನು ಎಲ್ಲ ವ್ಯವಸ್ಥಿತವಾಗಿ ಹೇಳಿರೋದ್ರಿಂದ ಅತಿಪ್ರಸಂಗ ಬರೋದಿಲ್ಲ. ಅಲ್ಲ, ಪಕ್ಷೇತರತ್ವ ಭಿನ್ನತ್ವೇ ಸತಿ ಅನ್ನೋ ವಿಶೇಷಣ ಸೇರಿಸ್ಬೇಕಾಗಿಲ್ಲ, ಉಪಾಧಿ ಆಗೋದಿಲ್ಲ ಅದು ಅನ್ನೋದು ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಎಲ್ಲದಕ್ಕೂ ಲಕ್ಷಣ ಸ್ಪಷ್ಟವಾಗಿ ಹೇಳಿ ಇಟ್ಬಿಟ್ಟಿದ್ದೀರಾ. ಪಕ್ಷ ಅಂದರೆ ಏನು, ಸಂದಿಗ್ಧ ಸಾಧ್ಯವಾನ್ ಪಕ್ಷ ಅಂತ ಪಕ್ಷದ ಲಕ್ಷಣ. ಸಂದಿಗ್ಧ ಸಾಧ್ಯವಾನ್ ಪಕ್ಷ, ಯಾವುದು ಸಾಧ್ಯವೋ ಸರಿಯಾಗಿ ಇನ್ನೂ ನಮಗೆ ಗೊತ್ತಾಗಿಲ್ಲ, ಅದನ್ನು ಸಾಧಿಸ್ಬೇಕು. ಪಕ್ಷದಲ್ಲಿ ಪರ್ವತದಲ್ಲಿ ಬೆಂಕಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಂದಿಗ್ಧ ಸಾಧ್ಯವಾನ್ ಅದು ಪಕ್ಷ ಅನ್ನೋದು ಲಕ್ಷಣ. ಅದನ್ನು ದ್ವೇತುವನ್ನು ಧೂಮವನ್ನು ಇಟ್ಟುಕೊಂಡು ಪ್ರತ್ಯಕ್ಷವಾಗಿ ಕಾಣುವ ಹೇತುದಿಂದ ಹೇತುಗೂ ಬನ್ನಿಗೂ ಕೂಡ ಜನ್ಯಜನಕತ್ವ ಭಾವ ಅನ್ನುವ ವ್ಯಾಪ್ತಿ ಇರೋದರಿಂದ, ಮಹಾನಸ ಅನ್ನುವ ಒಂದು ಸಪಕ್ಷ ಇರೋದರಿಂದ, ಅಲ್ಲಿ ನಾವು ನೋಡಿರೋದ್ರಿಂದ ಅದೆಲ್ಲ ಇಟ್ಟುಕೊಂಡು ಪರ್ವತದಲ್ಲಿ ಬೆಂಕಿಯನ್ನು ಪ್ರೂವ್ ಮಾಡ್ತೀವಿ ಇದೆ ಅಂತ ಹೇಳಿ ಇದೆಲ್ಲ ಲಕ್ಷಣವು ನೀವು ಸ್ಪಷ್ಟವಾಗಿ ಹೇಳಿ ಇಟ್ಟಿದ್ದೀರಾ. ಆದ್ದರಿಂದ ನೀವು ಹೇಳುವ ಹಾಗೆ ಎಲ್ಲ ಪಕ್ಷೇತರತ್ವ ಭಿನ್ನತ್ವೇ ಸತಿ ಅಂತ ಸೇರಿಸ್ಕೊಳ್ಬೇಕಾಗಿಲ್ಲ ನಾವು ಎಲ್ಲದಕ್ಕೂ. ಇದೆಲ್ಲ ಪಕ್ಷದಲ್ಲಿರುವ ಧರ್ಮವೆಲ್ಲ ನೀವು ಉಪಾಧಿಯಿಂದ ಬಿಟ್ಟರೆ ಆವಾಗ ಹೇಗೆ ಹೇಳ್ತೀರಾ ಅಂತ ನೈಯಾಯಿಕರು ಹೇಳಿದ್ರೆ ಹಾಗೆ ಹೇಳಬೇಕಾಗಿಲ್ಲ. ಲಕ್ಷಣಗಳೆಲ್ಲ ಸ್ಪಷ್ಟವಾಗಿ ವ್ಯವಸ್ಥಿತವಾಗಿದೆ. ಆದ್ದರಿಂದ ಈ ವಿಷಯದಲ್ಲಿ ನೀವು ಅನುಮಾನದಲ್ಲಿ ಹೇಳೋಕ್ಕಾಗೋದಿಲ್ಲ ಅನ್ನೋದೇ. ಸರ್ವಥಾ ಅತೀಂದ್ರಿಯವಾದ ವಸ್ತುಗಳಲ್ಲಿ ಅನುಮಾನ ಪ್ರವರ್ತಿಸೋದಿಲ್ಲ ಅಂತ ಹೇಳಿದ್ರೆ ಅವರು ಹೇಳಿದ್ರು, ಹಾಗಾದರೆ ಇನ್ನೊಂದು ಶರೀರದಲ್ಲಿ ಆತ್ಮ ಅಂತ ನಾವು ನೋಡೇ ಇಲ್ವಲ್ಲ ಯಾವತ್ತು, ಅದನ್ನು ಹೇಗೆ ನೀವು ಅನುಮಾನ ಮಾಡಿ ತಿಳಿತೀರಾ? ಪ್ರಶ್ನೆ ಮಾಡ್ತಾರೆ ನಮಗೆ. ಬೇರೆ ಶರೀರಗಳಲ್ಲಿ ಆತ್ಮ ಅನ್ನುವನು ಅತೀಂದ್ರಿಯ, ಅವನು ನೋಡೋದಿಲ್ವಲ್ಲ ನೀವು, ಆದರೆ ನೀವು ಆತ್ಮ ಇದ್ದಾನೆ ಅಂತ ಒಪ್ಕೊಂಡಿದ್ದೀರಲ್ಲ, ಹೇಗೆ ಒಪ್ಕೊಳ್ತೀರಾ ನೀವು? ಒಂದೊಂದು ಶರೀರದಲ್ಲೂ ಆತ್ಮ ಇದ್ದಾನೆ ಅಂತ ಒಪ್ಕೊಂಡಿದ್ದೀರಲ್ಲ. ನೈಯಾಯಿಕರು ಒಪ್ಕೋತಾರೆ, ಅದು ನಾವು ಒಪ್ಕೊಳ್ತೀವಿ. ಆದರೆ ಅವರು ಪ್ರಶ್ನೆ ಮಾಡ್ತಾರೆ ನಮಗೆ, ಹೇಗೆ ನೀವು ಒಪ್ಕೊಳ್ತೀರಾ? ಅನುಮಾನದಿಂದ ತಾನೇ ಒಪ್ಕೊಳ್ತೀರಾ ನೀವು ಅಂತ ಹೇಳಿದ್ರೆ, ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ ಸ್ವತಃ ಎಲ್ಲರಿಗೂ ಅನುಭವ ಆಗುತ್ತೆ. ನನ್ನ ಶರೀರದಲ್ಲಿ ಆತ್ಮ ಇರೋದ್ರಿಂದ ಇನ್ನೊಂದು ಶರೀರದಲ್ಲಿ ಆತ್ಮ ಇದ್ದಾನೆ ಅಂತ ನಾವು ಊಹೆ ಮಾಡ್ಬೋದು. ಅದು ನಮ್ಮ ಶರೀರದಲ್ಲಿರೋ ಆತ್ಮ ನಮಗೆ ಪ್ರತ್ಯಕ್ಷ ಸಿದ್ಧವಾಗಿದೆ, ಆದ್ದರಿಂದ ನಾವು ಅದನ್ನು ಊಹೆ ಮಾಡ್ತೀವಿ ಹೊತ್ತು
ಇದಕ್ಕೆ ನೀವು ಈ ರೀತಿ ಅಪ್ರಯೋಜಕ ಶಂಕೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಹೇಳ್ತೀರಿ. ಪರಾತ್ಮಾನುಮಾತು ನಿರುಪಧಿಕತೆಯ ಸ್ಯಾತ್. ತನ್ನ ಶರೀರ ಬಲದ ದೃಷ್ಟಾಂತ ಪ್ರತಿಯೊಬ್ಬರಿಗೂ ಅನುಭವ ಸಿದ್ಧ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಎಲ್ಲರಿಗೂ ಗೊತ್ತು ನಮ್ಮ ಶರೀರದಲ್ಲಿ ಒಬ್ಬ ಆತ್ಮ ಇದ್ದಾನೆ ಅಂತ. ಆದ್ದರಿಂದಲೇ ಅದರಲ್ಲಿ ದೋಷ ಇಲ್ಲ, ಉಪಾಧ್ಯಾದಿ ದೋಷ ಪ್ರಸಕ್ತಿಯೇ ಇಲ್ಲ, ಅದರಲ್ಲಿ ಉಪಾಧಿ ಇಲ್ಲ ಅದರಲ್ಲಿ. ಆದ್ದರಿಂದ ನಮ್ಮ ಶರೀರದಲ್ಲಿರುವ ಆತ್ಮ ನಮಗೆ ಪ್ರತ್ಯಕ್ಷವಾಗಿರೋದ್ರಿಂದ ಬೇರೆ ಶರೀರದಲ್ಲೂ ಆತ್ಮ ಇದ್ದಾನೆ ಅಂತ ಊಹೆ ಮಾಡೋದ್ರಲ್ಲಿ ದೋಷವಿಲ್ಲ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೀವು ಹೇಳ್ತಾ ಇರೋದಕ್ಕೆ ಅಂತ ಹೇಳಿ, ಶರೀರ ಅಜನ್ಯತ್ವಾತ್ ಅಕರ್ತೃಕಂ ಪೃಥಿವ್ಯಾದಿ ಅಕರ್ತೃಕಂ ಅಂತ ನಾವು ಹೇಳೋ ಅನುಮಾನಕ್ಕೆ ನೀವು ಉತ್ತರ ಕೊಡೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಆದ್ದರಿಂದ ಅವನಿಗೆ ಈಶ್ವರ, ನೀವು ಒಪ್ಕೊಳ್ಳೋ ಈಶ್ವರನಿಗೆ ಶರೀರವಿರಬೇಕಾಗುತ್ತೆ, ಆಗ ಕರ್ಮವಶ್ಯನಾಗ್ಬಿಡ್ತಾನೆ. ಆದ್ದರಿಂದ ಇನ್ನೊಬ್ಬ ಕರ್ಮವಶ್ಯನಾದ ಜೀವಾತ್ಮನೇ ನಿಮಗೆ ಸಿದ್ಧಿಸ್ತಾನೆ. ಅವನು ಕೂಡ ಬೇರೆ ಜೀವಾತ್ಮರಂತೆ ಅಸರ್ವಜ್ಞನಾಗ್ತಾನೆ ಹೊರತು ಲೋಕದಲ್ಲಿ ಎಲ್ಲೂ ಸರ್ವಜ್ಞನನ್ನು ನೋಡೋಕ್ಕಾಗೋದಿಲ್ಲ. ಅತ್ಯಧಿಕವಾದ ಜ್ಞಾನ ಇರೋವನ್ನ ನೋಡಬಹುದು, ಸರ್ವಜ್ಞ ಅನ್ನೋದನ್ನು ನೋಡೋಕ್ಕಾಗೋದಿಲ್ಲ. ಸರ್ವಜ್ಞತ್ವ ಅಥವಾ ಶರೀರವಿಲ್ಲದೆ ಇರುವಂತಹದ್ದು, ನಿತ್ಯವಾದ ಜ್ಞಾನ ಇರದೆ ಇದ್ಯಾವುದನ್ನು ಅನುಮಾನದಿಂದ ಸಾಧಿಸೋಕ್ಕೆ ಆಗೋದಿಲ್ಲ ಅನ್ನೋದು ಇಲ್ಲಿ ಪ್ರಧಾನವಾಗಿ ಹೇಳ್ತಾ ಇದ್ದಾರೆ. ಅದು ಹೇಳಿದ್ರು. ಮುಂದೆ ಅದೇ ಬೇರೆ ವ್ಯತಿರೇಕ ಅನುಮಾನ, ಅದರಿಂದಲೂ ಈಶ್ವರ ಸಿದ್ಧಿಸೋದಿಲ್ಲ ಅಂತ ಹೇಳ್ತಾರೆ. ಅದು ಇನ್ನೊಂದು ವಿಶೇಷವಾದ ಮುಖ್ಯವಾದ ವಿಷಯ. ಮತ್ತೊಂದು, ಇದೆಲ್ಲ ಬೇರೆ ಬೇರೆ ವಿಷಯಗಳನ್ನು ಸ್ವಾಮಿ ದೇಶಿಕನ್ ವಿಶೇಷವಾಗಿ ವಿಚಾರ ಮಾಡಿ ಹೇಳ್ತಾರೆ. ಈ ಅನುಮಾನಗಳೆಲ್ಲ ಸ್ವಲ್ಪ ಕಷ್ಟವೇ, ಎಲ್ಲ ನ್ಯಾಯದರ್ಶನ ತುಂಬ ಓದಿರಬೇಕು. ನಾವು ಯಾರೂ ಓದಿಲ್ಲ, ನಾನು ಅದು ಅಧ್ಯಯನ ಮಾಡಿಲ್ಲ ಪೂರ್ತಿ. ಆದರೆ ಸಾಮಾನ್ಯವಾಗಿ ಇದರ ವಿಷಯವನ್ನು ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು, ನಮಗೆ ಒಂದು ಅನುಮಾನದಿಂದ ಸಿದ್ಧಿಸೋದಿಲ್ಲ ಅನ್ನೋದು ಪ್ರಧಾನ. ಆದ್ದರಿಂದ ಅದು ನಮಗೆ ಸಾಮಾನ್ಯವಾಗಿ ಅರ್ಥವಾಗುತ್ತೆ. ಮೇಲೆ ಮುಖ್ಯವಾದ ವಿಷಯಗಳು ಈಶ್ವರನ ವಿಷಯದಲ್ಲಿ ಶಾಸ್ತ್ರದಿಂದ ಹೇಗೆ ಸಾಧಿಸ್ತಾರೆ, ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಮೊದಲಾದದ್ದು ಅದೆಲ್ಲ ಬರುತ್ತೆ. ಅದೆಲ್ಲ ನಮಗೆ ಪ್ರಧಾನವಾದ ವಿಷಯಗಳು. ಒಂದು ಮುಂದೆ ಮುಂದುವರ್ಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮವ್ಯಾಮೋ ಹತಃ ತರಿತರಾಣಿ ನಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೀಕೃಷ್ಣ ರಾಮಾನುಜಸ್ಫಿರಣೋ ಇರಣಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.